ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವ ಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣಮೇಘಃ ಕೃಪಾ ದೃಷ್ಟಿ ದೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ವಂದೇ ವಂದಾರು ಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ಕಲಾನಾಥಂ ಪುರುಷೋತ್ತಮಮದ್ಭುತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧಿಕ ಮಾಸ ಮಹಾತ್ಮೆಯ 3ನೇ ಕಂತಿಗೆ ನಾವು ಬಂದಿದ್ದೇವೆ. ನಿನ್ನೆ ದಿವಸ ಸಾಕ್ಷಾತ್ ದ್ರೌಪದಿ ದೇವಿಯರಿಗೆ ಹೇಗೆ ಹಿಂದಿನ ಜನ್ಮದಲ್ಲಿ ಅಧಿಕ ಮಾಸದ ಮತ್ತೆ ವಿಚಾರವನ್ನು ಸರಿಯಾಗಿ ಪಾಲನೆ ಮಾಡದೇ ಇದ್ದದ್ದರಿಂದ, ಅದಕ್ಕಾಗಿ ಚೆನ್ನಾಗಿ ಆಚರಣೆಯನ್ನು ಮಾಡದೇ ಇದ್ದದ್ದರಿಂದ ಮತ್ತು ಅದರ ಬಗ್ಗೆ ಉಪೇಕ್ಷೆ ಮಾಡಿದ್ದರಿಂದ ಯಾವ ರೀತಿಯಾಗಿ ಕಷ್ಟಪಡಬೇಕಾಯಿತು. ಬ್ರಾಹ್ಮಣನ ಅರ್ಥಾತ್ ವಿಶೇಷವಾಗಿ ಋಷಿಗಳ ಪುತ್ರಿಯಾಗಿ ಹುಟ್ಟಿ ಚೆನ್ನಾಗಿ ಎಲ್ಲ ಸಂಪತ್ತನ್ನು ಗಳಿಸಿಕೊಂಡರೂ ಕೂಡ ಮುಂದೆ ಮದುವೆ ಆಗದೆ ಆ ಜನ್ಮದಲ್ಲಿ ಯಾವ ತಪಸ್ಸನ್ನು ಮಾಡಿದರೂ ಕೂಡ ಆ ಮದುವೆಯ ಅನುಕೂಲ ಆಗದೇ ಇದ್ದು ಅದರ ಮುಂದಿನ ಜನ್ಮದಲ್ಲಿ 5 ಜನ ಪತಿಯರು ಆಗುವಂತಹ ಒಂದು ವಿಶೇಷವಾದ ಅಪರೂಪದ ಸನ್ನಿವೇಶ ನಡೆಯಿತು ಅಂತ ದ್ರೌಪದಿ ದೇವಿಯರ ಜೀವನದ ಕಥೆಯನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮುಂದೆ ಅದನ್ನು ಉಪದೇಶ ಮಾಡುತ್ತಾನೆ. ಈ ಎಲ್ಲ ಕಾರಣಕ್ಕೆ ದ್ರೌಪದಿ ಈಗಲೂ ಕೂಡ ಪಂಚಪತಿತ್ವ ಅನ್ನೋದು ಬಂದರೂ ಅದರ ಜೊತೆಗೆ ಇನ್ನೂ ದುಃಖ ಅನ್ನೋದು ನಡೀತಾ ಇದೆ. ಬೇಕಾದರೆ ನೋಡ್ರಿ, ದ್ರೌಪದಿ ಹುಟ್ಟಿದಾಕ್ಷಣ ಅರ್ಜುನನ ಮನೆಗೆ ಬಂದ ಮೇಲೆ ಅರ್ಥಾತ್ ಮದುವೆ ಆದ ಮೇಲಿಂದ ಆರಂಭ ಮಾಡಿಕೊಂಡು ವನವಾಸದಲ್ಲಿ ಈಗ ಎಲ್ಲಿ ಕಾಮ್ಯಕವನದಲ್ಲಿದ್ದಾರೆ ಅಲ್ಲಿವರೆಗೂ ಕೂಡ ಕಷ್ಟನೇ ಕಷ್ಟ. ಸುಖ ಅನ್ನೋದು ದ್ರೌಪದಿ ಕಂಡೇ ಇಲ್ಲ ಪಾಪ. ಅಂಥ ಪರಿಸ್ಥಿತಿಯಲ್ಲಿ ಅವಳಿದ್ದಾಳೆ. ಯಾಕೆ ಅಂದರೆ ಅದಕ್ಕೆ ಕಾರಣ ಈ ಪುರುಷೋತ್ತಮ ಮಾಸ ಅಥವಾ ಯಾವ ಅಧಿಕ ಮಾಸ ಅಂತ ಹೇಳ್ತಾರೆ, ಇದರ ಬಗ್ಗೆ ಒಂದು ಸ್ವಲ್ಪ ವ್ಯತ್ಯಾಸದ ಮಾತುಗಳನ್ನು ಆಡಿದ್ದಕ್ಕೆ ದುರ್ವಾಸರ ಮುಂದೆ ಈ ವಿಚಿತ್ರವಾದ ಅವಗ್ರಹ ಆಗಿದೆ ಅಂತ ಹೇಳ್ತಾರೆ. ಹೀಗಾಗಿ ಕೃಷ್ಣ ಅಂತಾನೆ, ನಿನ್ನೆ ದಿವಸ ಹೇಳಿದ್ರು ಅದನ್ನು, ಒಂದು ಕ್ಷಣವೂ ಕೂಡ ಯಾರು ಈ ಉತ್ತಮ ಮಾಸವನ್ನು ಸಾಧಾರಣ ಅಂತ ತಿಳಿತಾರೋ ಅಲ್ಲಿ ಉಪಾಸನೆಯನ್ನು ಮಾಡೋದಿಲ್ಲ, ಅವರನ್ನು ನಾನು ನೋಡಲಿಕ್ಕೂ ಇಚ್ಛೆ ಪಡೋದಿಲ್ಲ ಅಂತ ಹೇಳ್ತಾರೆ. ದಂಡನೆ ಕೊಡಲಿಕ್ಕಾದರೂ ನೋಡಬೇಕಾಗ್ತದೆ, ಅದನ್ನೂ ಮಾಡಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಯಾಕೆ ಅಂದರೆ ಅಷ್ಟು ಮಹತ್ವದ್ದು ಇದು. ಯಾಕೆಂದರೆ ಆ ವೈಕುಂಠದಲ್ಲಿ ಕರೆಸಿಕೊಂಡು ಗೋಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ ಉತ್ತಮ ಮಾಸ, ಪುರುಷೋತ್ತಮ ಮಾಸ ಅಂತ ಹೆಸರು ಕೊಟ್ಟಿದ್ದಾನೆ. ಅಂದರೆ ತನ್ನದೇ ಇನ್ನೊಂದು ಪ್ರತಿರೂಪವನ್ನು ಅಲ್ಲಿ ಇಟ್ಟಂತೆ ಕಾಣಿಸಿದ್ದಾನೆ. ಇಂತಹದ್ದನ್ನು ಅವನು ನಿನ್ನೆನೇ ಹೇಳ್ತಾನೆ, ನನ್ನನ್ನು ದೂರ ಮಾಡೋದು ಎಷ್ಟು ನನಗೆ ದುಃಖವಾಗ್ತದೋ ನನ್ನ ಭಕ್ತರನ್ನು ದೂರ ಮಾಡೋದು ಅದಕ್ಕಿಂತ ಹೆಚ್ಚು ದುಃಖವಾಗ್ತದೆ. ಆದ್ದರಿಂದ ಪುರುಷೋತ್ತಮ ಮಾಸವನ್ನು ಯಾರು ಆಚರಣೆ ಮಾಡೋದಿಲ್ಲ, ಅದರ ಬಗ್ಗೆ ಯಾರು ಆದರ ತೋರಿಸೋದಿಲ್ಲ, ಅದು ನನಗೆ ಇನ್ನೂ ದುಃಖಕ್ಕೆ ಈಡು ಮಾಡ್ತದೆ. ಅವರನ್ನು ನಾನು ದುಃಖಕ್ಕೆ ಈಡು ಮಾಡ್ತೀನಿ. ಅದಕ್ಕಾಗಿ ದ್ರೌಪದಿ, ನಿನಗೂ ಈ ಎಲ್ಲ ಸಮಸ್ಯೆ ಬಂದಿದೆ. ಒಂದೇ ಇನ್ನು ಸ್ವಲ್ಪ ದಿವಸಗಳು ಕಳೆದ ಮೇಲೆ 14 ವರ್ಷ ವನವಾಸ ಮುಗಿದ ಮೇಲೆ ಉತ್ತಮವಾದ ಆರೋಗ್ಯ ಐಶ್ವರ್ಯಾದಿಗಳು ನಿನಗೆ ದೊರೆಯುತ್ತದೆ. ಆವಾಗ ಚೆನ್ನಾಗಿ ಜೀವನವನ್ನು ಮಾಡಬಹುದು. ಅಂತೂ ಮಾಡಿದ ತಪ್ಪಿಗೆ ಶಿಕ್ಷೆ ಯಾರಿಗೂ ತಪ್ಪಿದ್ದಲ್ಲ ಅನ್ನುವ ಒಂದು ಸಂದೇಶವನ್ನು ಕೊಡೋದಕ್ಕಾಗಿ ಈ ಎಲ್ಲ ಕಥೆಯನ್ನು ಹೇಳಿದ್ದಾರೆ ಅಂತ ನಿನ್ನೆ ದಿವಸ ನಾವು ಕೇಳಿದ್ವಿ. ಆ ದ್ರೌಪದಿಯ ಕಥೆಯನ್ನು ಹೇಳಿದ ಮೇಲೆ ಮುಂದೆ ಇನ್ನೊಂದು ಉಪಾಖ್ಯಾನವನ್ನು, ಇನ್ನೊಂದು ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಹೇಳ್ತಾರೆ, ಸೂತ ಸೂತ ಮಹಾಭಾಗ ವದನೋ ವದತಾಂವರ ದೃಢಧನ್ವಾ ಕಥಂ ಪ್ರಾಪ್ತಃ ಪುರುಷೋತ್ತಮ ಸೇವನಾತ್ ಸೌರಾಜ್ಯಂ ಪುತ್ರ ಪೌತ್ರಾದೀನ್ ದಲನಾಂಚ ಪತಿವ್ರತಾಂ ಕಥಂ ಚ ಭಗವಲ್ಲೋಕಂ ಅವಾಪ ಯೋಗಿ ದುರ್ಲಭಂ. ಹಿಂದೆ ಇನ್ನೊಬ್ಬರು ಮಹಾನುಭಾವರಿದ್ರು, ಅವರ ಹೆಸರು ದೃಢಧನ್ವ ಅಂತೇಳಿ ಒಬ್ಬ ರಾಜ ಇದ್ದ. ದೃಢಧನ್ವ
ಆ ದೃಢಧನ್ವ ಏನಿದ್ದಾನೆ ಅವನು ಪುರುಷೋತ್ತಮ ಮಾಸದ ಆಚರಣೆಯಿಂದ ಒಳ್ಳೆಯ ಪುತ್ರ ಪೌತ್ರಾದಿ ಸಂತಾನವನ್ನು ಪಡೆದಿದ್ದ, ಅಧಿಕಾರವನ್ನು ಪಡೆದಿದ್ದ, ಐಶ್ವರ್ಯವನ್ನು ಪಡೆದಿದ್ದ. ಹೀಗೊಂದು ಪ್ರಥೆ ಎಲ್ಲ ಕಡೆ ಉಂಟು. ಅದು ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ನನಗೆ ತಿಳಿಸಿಕೊಡಬೇಕು ಅಂತ ಹೇಳ್ತಾರೆ. ಏನಂತ, ಅಲಂ ಬುದ್ಧಿರ್ನ ನಸ್ತಾತ್ ಯಥಾ ಪೀಯೂಷ ಪಾನತಃ ಅಥೋ ವಿಸ್ತರತೋ ಬ್ರೂಹಿ ಇತಿಹಾಸಂ ಪುರಾತನಂ. ಅವ್ರು ಹೇಳುವಾಗ ಕೇಳಿದ್ರಂತೆ, ನೀನು ಎಷ್ಟು ಕಥೆಗಳನ್ನು ಹೇಳ್ತೀವೋ ಅದನ್ನು ನಾನು ಕೇಳಲಿಕ್ಕೆ ಬಹಳ ಆಸಕ್ತಿ ಇದೆ. ಋಷಿಗಳು ಹೇಳ್ತಾ ಇದ್ದಾರೆ, ಅದನ್ನು ಸಂಕೋಚ ಮಾಡಿ ಹೇಳಬೇಡ್ರಿ, ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ರಿ ಅಂತ. ಯಾಕೆಂದರೆ ಕೇಳಲಿಕ್ಕೆ ನಮಗೆ ಮನಸ್ಸಿದೆ. ಇತಿಹಾಸಂ ಬ್ರೂಹಿ ವಿಸ್ತರತಃ, ವಿಸ್ತಾರವಾಗಿ ಹೇಳ್ರಿ, ಅದನ್ನು ಕೇಳಿ ನಮಗೆ ಬಹಳ ಸಂತೋಷ ಆಗ್ತದೆ. ಯಾಕೆಂದರೆ ಒಳ್ಳೆಯ ರುಚಿಯಾದ ಒಂದು ಪದಾರ್ಥ ತಿನ್ನಬೇಕು ಅಂತ ಕೂತಾಗ ಹೊಟ್ಟೆ ತುಂಬಿದ ಮೇಲೂ ತಿನ್ಲಿಕ್ಕೆ ನೋಡ್ತಾನೆ ಮನುಷ್ಯ. ಇನ್ನೊಂದು ಸ್ವಲ್ಪ ತಿಂದ್ರಾಯ್ತು, ಯಾಕೆಂದರೆ ಹೊಟ್ಟೆಗೆ ಸಾಕು, ಮನಸ್ಸಿಗೆ ಬೇಕು, ಅದಕ್ಕಾಗಿ ಮಾಡ್ತಾನೆ. ಹಾಗೆ ಇದು ಪೀಯೂಷ ಪಾನತಃ, ಒಳ್ಳೆಯ ಸುಧಾರಸವನ್ನು ಕುಡಿದಂತೆ ಇದೆ, ಅದನ್ನು ನೀವು ಕೊಟ್ಟಷ್ಟು ನನಗೆ ಬೇಕು ಅಂತ ಹೇಳುವಂತಿದೆ. ಆದ್ದರಿಂದ ಅದನ್ನು ವಿಸ್ತಾರ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಆವಾಗ ನಾರಾಯಣ ದೇವರು ಏನು ಹೇಳಿದರು ಅನ್ನೋದನ್ನು ನಾರದರಿಗೆ ಅದನ್ನು ಹೇಳ್ತಾ ಇದ್ದಾರೆ. ಸನಾತನ ಮುನಿರ್ವಿಪ್ರ ನಾರದಾಯ ಪುರಾತನಂ. ಈ ಎಲ್ಲ ಕಥೆ ನಡೆದಿದ್ದು ನಿಮಗೆಲ್ಲ ಗೊತ್ತಿದೆ, ಹಿಂದಿನ 2 ದಿವಸದ ಪ್ರವಚನದಲ್ಲಿ ಬಂದಿದೆ. ನಾರಾಯಣ ದೇವರು ನಾರದರಿಗೆ ಉಪದೇಶ ಮಾಡಿದ ಕಥೆ ಇದೆಲ್ಲ. ಆ ನಾರದರಿಗೆ ಏನು ನಾರಾಯಣ ದೇವರು ಹೇಳಿದರು ಅದನ್ನೇ ನಿಮಗೆ ಶೃಣ್ವಂತು ಹೇಳ್ತಾ ಇದ್ದೇನೆ, ಕೇಳ್ರಿ ಅಂತ ಹೇಳಿದ್ರು. ನಾರಾಯಣ ಉವಾಚ ಶೃಣು ರಾಜನ್ ಪ್ರವಕ್ಷೇಹಂ ಭೂಪಸ್ಯ ದೃಢಧನ್ವನಃ ಕಥಾಂ ಪುರಾತನೀಂ ರಮ್ಯಾಂ ಸ್ವರ್ಧುನೀಮಿವ ಪಾವನೀಂ. ಆ ದೃಢಧನ್ವ ಏನಿದ್ದಾನೆ ಅವನ ಕಥೆಯನ್ನು ಕೇಳೋದೇ ಒಂದು ಒಳ್ಳೆಯ ಪಾವನವಾದ ಚರಿತೆ. ಭಕ್ತರ ಕಥೆಯನ್ನು ಯಾಕೆ ಇಷ್ಟು ಹೇಳ್ತಾರೆ? ಭಾಗವತದೊಳಗೆ ಕೃಷ್ಣನ ಕಥೆಯನ್ನು ಹೇಳಬೇಕು ಅಂತ ಭಾಗವತ ರಚನೆ ಮಾಡಿತ್ತು. ಆದರೆ ಮೊದಲೆಲ್ಲ ಬೇರೆ ಕಥೆಗಳೇ ಬೇಕಾದಷ್ಟಿದೆ. 9ನೇ ಸ್ಕಂದದಲ್ಲಂತೂ ವಿಶೇಷವಾಗಿ ಭಕ್ತರ ಕಥೆಯೇ ಹೆಚ್ಚಿರೋದು ಕೃಷ್ಣನ ಕಥೆಗಿಂತ. ಅದು ಯಾಕೆ ಹೇಳ್ತಾರೆ ಅಂದರೆ, ಭಕ್ತರ ಕಥೆಯೇ ಕೃಷ್ಣನ ಕಥೆ ಅಂತ. ಯಾಕಂದರೆ ಭಕ್ತರ ಕಥೆಯಿಂದಲೇ ಭಗವಂತನನ್ನು ನಾವು ಚೆನ್ನಾಗಿ ತಿಳಿಯಬಹುದು. ಚರಿತಂ ವೈಷ್ಣವಾನಾಂತು ಭಕ್ತ್ಯುದ್ರೇಕಾಯ ಕಥ್ಯತೆ. ಒಳ್ಳೆಯ ಭಗವದ್ಭಕ್ತರ ಕಥೆಯನ್ನು ಕೇಳಿದರೆ ಇನ್ನಷ್ಟು ನಮಗೆ ಧರ್ಮದಲ್ಲಿ ಆಸಕ್ತಿ ಬರ್ತದೆ ಅನ್ನೋದಕ್ಕಾಗಿ ಅದನ್ನು ಹೇಳಿದ್ದಾರೆ ಅಂತ ಹೇಳಿದ್ರು. ನಾನು ಅದನ್ನು ನಿಮಗೆ ಹೇಳ್ತೀನಿ. ಒಳ್ಳೆಯ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ನಿಮಗೆ ಪುಣ್ಯ ಬರ್ತದೆ ಇದನ್ನು ಕೇಳಿದರೆ ಅಂತೇಳಿ. ಸ್ವರ್ಧುನೀಂ ಇವ ಪಾವನೀಂ. ಸ್ವರ್ಧುನಿ ಅಂದರೆ ಗಂಗಾ ನದಿ. ಅದರಲ್ಲಿ ನಾವು ಮಿಂದರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ಸಂಪಾದನೆ ಇದರಿಂದ ಆಗ್ತದೆ. ಆಸೀದ್ ಹೈಹಯ ದೇಶಸ್ಯ ಗೋಪ್ತಾ ಶ್ರೀಮಾನ್ ಮಹೀಪತಿ. ಹೈಹಯ ದೇಶ ಅಂತ ಇದೆ, ಅದರಲ್ಲಿ ಒಬ್ಬ ಶ್ರೀಮಾನ್, ಒಳ್ಳೆಯ ಶ್ರೀಮಂತನಾದ, ಅರ್ಥಾತ್ ಎಲ್ಲ ಸಂಪತ್ತಿನಿಂದ ಕೂಡಿದಂತಹ ಒಬ್ಬ ರಾಜ ಇದ್ದ. ಅವನ ಹೆಸರು ಚಿತ್ರಧರ್ಮ ಅಂತ. ಚಿತ್ರಧರ್ಮ ಅವನು ಸತ್ಯ ಪರಾಕ್ರಮ, ಒಳ್ಳೆಯ ಸತ್ಯ ಮಾತನಾಡುವವನು, ಅರ್ಥಾತ್ ಸಜ್ಜನರಿಗೆ ಹಿತವಾದದ್ದನ್ನು ಮಾಡುವವನು, ಅದರಲ್ಲೇ ಪರಾಕ್ರಮ ತೋರಿಸುವವನು. ಸಜ್ಜನರಿಗೆ ಹಿತವಾಗಿ ನಡ್ಕೊಳ್ಳೋದಕ್ಕೆ ಸತ್ಯ ಅಂತ ಕರೀತಾರೆ. ಅದನ್ನು ಚೆನ್ನಾಗಿ ಮಾಡ್ತಾ ಇದ್ದ. ಮತ್ತು ಅವನಿಗೆ ಒಬ್ಬ ಮಗ ಇದ್ದ, ಅವನ ಹೆಸರು ದೃಢಧನ್ವ ಅಂತ. ಇವತ್ತೇನು ಉಪಾಖ್ಯಾನ ಹೇಳ್ತಾ ಇದ್ದಾರೆ ಅವನ ಕಥೆ. ಆ ಚಿತ್ರಧರ್ಮನ ಮಗ ದೃಢಧನ್ವ ಅಂತ. ಅವನು ಸರ್ವಗುಣ ಸಂಪನ್ನನಾಗಿ ಸತ್ಯ ಮಾತನಾಡುವ ಧಾರ್ಮಿಕನಾದ ಮಗ ಇದ್ದ. ಆಮೇಲೆ ಹೇಳ್ತಾರೆ, ಅಧೀತ್ಯ ಸಾಂಗಾನ್ ನಿಗಮಾನ್ ಚತುರಶ್ಚತುರೋ ಮುದಾ ಸಕೃನ್ ನಿಗದ ಮಾತ್ರೇಣ ಪ್ರಾಗಧೀತಾನಿವ ಸ್ಫುಟಂ. ಎಷ್ಟು ಬುದ್ಧಿವಂತ ಇದ್ದ ಈ ದೃಢಧನ್ವ ಅಂತಂದರೆ, ಹಿಂದೆ ಈಗಾಗಲೇ ಯಾರೋ ಇವರಿಗೆ ಪಾಠ ಹೇಳಿದ್ದಾರೇನೋ ಅಂತ ಅನಿಸ್ಬೇಕು. ಸಣ್ಣ ಹುಡುಗ ಪಾಠ ಹೇಳಲಿಕ್ಕೆ ಶುರು ಮಾಡಿದರೆ ಇರೋ ಬರೋದೆಲ್ಲ ಅವನೇ ಹೇಳಿಬಿಡ್ತಾ ಇದ್ದಂತೆ, ಒಂದೇ ಒಂದು ಸಲ ಕೇಳೋದು. ಹಿಂದೆ ಒಬ್ಬರು ಮಹಾನುಭಾವರಿದ್ದರು. ಅವರು ಪುಸ್ತಕವನ್ನು ಓದ್ತಾ ಒಂದು ಪಾನು ಓದಿದ ಮೇಲೆ ಅದನ್ನು ಹರಿದು ಬಿಸಾಕ್ಬಿಡ್ತಿದ್ರು. ಯಾಕೆ ಅಂದರೆ ಅವರು ಒಂದು ವಸ್ತುವನ್ನು, ಅಂದರೆ ಒಂದು ವಿಷಯವನ್ನು ಆಯುಷ್ಯದಲ್ಲಿ ಒಂದೇ ಬಾರಿ ಓದ್ತಿದ್ರು. ಪರ್ಮನೆಂಟ್ ಅದು. ನಾವು ಒಂದನ್ನೇ 10 ಸಲ ಓದಿದ್ರು ಮರೆತು ಹೋಗ್ತದೆ ನಾವು. ಹಾಗೆ ಕೆಲವರಿಗೆ ಎಷ್ಟು ತೀಕ್ಷ್ಣತೆ ಇರ್ತದೆ ಅಂದರೆ, ಬುದ್ಧಿಯ ತೀಕ್ಷ್ಣತೆ. ಅವರಿಗೆ ಕುಶಾಗ್ರಮತಿ ಅಂತ ಕರೀತಾರೆ. ದರ್ಭೆಯ ತುದಿ ಹೇಗೆ ಕುಶಾಗ್ರ ಇರ್ತದೋ ಅಷ್ಟು ಶಾರ್ಪ್ ಇರುವಂತಹ ಮತಿಗಳು ಇರ್ತಾರೆ ಕೆಲವರು. ಅವರು ಆಯುಷ್ಯದಲ್ಲಿ ಒಂದನ್ನು ಒಂದೇ ಬಾರಿ ಓದಿದ್ರು ಸಾಕು, ಪರ್ಮನೆಂಟ್ ಆಗಿ ನೆನಪುಳಿತು. ನಾವು ಆಶ್ಚರ್ಯ ಪಡ್ತಾ ಇರ್ತೀವಿ ಕೆಲವರು ನೋಡಿ, ಇದು ಹೆಂಗೆ ಸಾಧ್ಯ? ಇವರು ವಿದ್ವಲ್ಲೋಕದ ವಿಸ್ಮಯ ಅಂತ ಒಬ್ಬೊಬ್ರು ಕರೀತಾ ಇರ್ತಾರೆ. ಯಾಕೆ ಕರೀತಾರೆ ಅಂತಂದರೆ, ಅವರು ವಿದ್ವಾಂಸರೊಳಗೆ ಅಷ್ಟು ಅದ್ಭುತ ವಿದ್ವಾಂಸರು ಇರ್ತಾರೆ, ಯಾವುದನ್ನು ಒಂದೇ ಸಲಕ್ಕೆ ತಿಳಿದು ಬಿಡ್ತಾರೆ. ಅಂತಹ ಒಬ್ಬ ವ್ಯಕ್ತಿ ಇವನಾಗಿದ್ದ. ಪ್ರಾಗ್ ಅಧೀತಾನಿವ ಸ್ಫುಟಂ.
ಒಂದೇ ಸಲ ಹೇಳಿದ್ರು ಸಾಕು, ನೆನ್ಪಿಟ್ಕೊಳ್ತಾ ಇತ್ತು. ಅಷ್ಟು ಒಳ್ಳೆಯ ಮಗ, ಚಿತ್ರಧರ್ಮನಿಗೆ ದೃಢಧನ್ವ, ಒಳ್ಳೆಯ ಮಗನಾಗಿದ್ದ. ಮುಂದೆ ಹೇಳ್ತಾರೆ, ಚಿತ್ರಧರ್ಮಾಪಿತಂ ಪುತ್ರಂ ದೃಷ್ಟ್ವಾ ಲೇಭೆ ಪರಾಮುದಂ. ಬುದ್ಧಿವಂತ ಮಕ್ಕಳು ಹುಟ್ಟಿದ್ರೆ ಯಾರಿಗೆ ಸಂತೋಷ ಆಗೋದಿಲ್ಲ? ಅವರ ಕಣ್ಣಿನ ಮುಂದೆ ಅವರು ಪ್ರವರ್ಧಮಾನರಾಗಿ ಒಳ್ಳೆಯ ಹೆಸರನ್ನ ತಗೋತಾ ಇದ್ರೆ, ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ರೆ ತಂದೆ ತಾಯಿಗಳಿಗೆ ಬಹಳ ಸಂತೋಷ. ಅದಕ್ಕಿಂತ ಸಂತೋಷ ಇನ್ನೊಂದು ಇರಲಿಕ್ಕೆ ಶಕ್ಯ ಇಲ್ಲ. ಕೃತಕೃತ್ಯ ಅಂತ ಕರೀತಾರೆ ಅವರು. ನೋಡಿದ್ರೆ ದಶರಥ ರಾಜನಿಗೆ ಈ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಯಾರನ್ನು ಬಿಡೋದಿಲ್ಲ ಅಂತಾರಲ್ಲ, ಹಾಗೆ ದಶರಥನಿಗೆ ಒಳ್ಳೆಯ ಮಕ್ಕಳು ಹುಟ್ಟಿದ್ರು, ಅಲ್ಲ ಜಗತ್ತಿನ ಲೋಕೈಕ ಸುಂದರರಾದ, ಲೋಕೈಕ ವಿಶ್ರುತರಾದ ಮಕ್ಕಳು ಹುಟ್ಟಿದ್ರು. ಆದರೆ ರಾಮದೇವರು ನಡೆಸಿದ ರಾಮರಾಜ್ಯವನ್ನ ದಶರಥ ನೋಡ್ಲಿಕ್ಕೆ ಆಗ್ಲಿಲ್ಲ. ಹೀಗಾಗಿ ಅದನ್ನು ನೋಡ್ಲಿಕ್ಕೂ ಒಂದು ಪುಣ್ಯ ಬೇಕು. ಅದನ್ನ ಅವನು ನೋಡಿ ಬಹಳ ಸಂತೋಷ ಪಡ್ತಾ ಇದ್ದಾನೆ. ಆರಾಧಯಾಮಿ ಶ್ರೀಕೃಷ್ಣಂ ದ್ವಿಭುಜಂ ಮುರಳೀಧರಂ ಪ್ರಸನ್ನವದನಂ ಶಾಂತಂ ಭಕ್ತಾನಾಂ ಅಭಯಪ್ರದಂ. ಅವನು ವಿಚಾರ ಮಾಡಿದ, ಮಕ್ಕಳು ಒಂದು ಒಳ್ಳೆಯ ಇದಕ್ಕೆ ಬಂದ ಮೇಲೆ, ತೇಜಸ್ಸಿಗೆ ಬಂದ ಮೇಲೆ, ಒಳ್ಳೆಯ ಅವಕಾಶಗಳು ಅವರಿಗೆ ಸಿಕ್ಕ ಮೇಲೆ, ಅವರು ರಾಜ್ಯಭಾರ ಮಾಡ್ತಾ ಇರುವಾಗ ನಾವು ಅವ್ರ ಜೊತೆ ಕೂತು ಬಿಡಬಾರ್ದು. ನಾವು ಏನಾದರೂ ನಮ್ಮ ಜೀವನಕ್ಕೆ ಸಾಧನೆ ಅಂತ ಒಂದು ಮಾಡಬೇಕು. ಅದಕ್ಕೆ ಸನಾತನ ಸಂಸ್ಕೃತಿಯೊಳಗೆ 50 ವರ್ಷ ಆದ ಮೇಲೆ ಅಥವಾ 60 ವರ್ಷ ಆದ ಮೇಲೆ ಒಂದು ವ್ಯವಸ್ಥೆ ಮಾಡಿದ್ದಾರೆ, ವಾನಪ್ರಸ್ಥಾಶ್ರಮ ಅಂತ ಮಾಡಿದ್ದಾರೆ. ವಾನಪ್ರಸ್ಥಾಶ್ರಮ ಅಂದ್ರೆ ಏನು ಅಂದರೆ, ಮುಖ್ಯವಾಹಿನಿ ಏನದ ಮೇನ್ ಸ್ಟ್ರೀಮ್ ಅದನ್ನು ಬಿಟ್ಟು ಸ್ವಲ್ಪ ಸರಿಬೇಕು ಆ ಕಡೆ. ಮೇನ್ ಸ್ಟ್ರೀಮ್ ಮಕ್ಕಳಿಗೆ ಬಿಟ್ಟು ಕೊಡಬೇಕು, ಉಳಿದದ್ದನ್ನ ಅವರು ನೋಡಬೇಕು. ಇವರು ಕೇವಲ ಇದ್ದೀವಿ ಇಲ್ಲ, ಸಾಧನೆಗಾಗಿ ಜೀವನ ಅಂತ ಮಾಡಬೇಕು ಅಂತ ಹೇಳ್ತಾರೆ. ಇದು ಸನಾತನ ಸಂಸ್ಕೃತಿಯ ಒಂದು ವ್ಯವಸ್ಥೆ, ನಿಮಗೆಲ್ಲ ಗೊತ್ತಿದ್ದಿದ್ದೆ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ, ಹೀಗೆ ಬೇರೆ ಬೇರೆ ಇದರಲ್ಲಿ ವಿಭಕ್ತವಾದಂತಹ ವಿಚಾರ. ಮೂರನೇದ್ದು ವಾನಪ್ರಸ್ಥ. ಹಾಗೆ ಇವನು ವಿಚಾರ ಮಾಡಿದ, ನಾನು ಇಷ್ಟೆಲ್ಲ ಮಾಡಿದ್ದೇನೆ, ಸರ್ವಧರ್ಮಜ್ಞನಾಗಿ ನನ್ನ ಮಗನನ್ನು ಮಾಡಿದ್ದೇನೆ, ಇಟ್ ಈಸ್ ಬೆಟರ್ ಐ ಲಿವ್ ಇಟ್ ಅಂತ ಅನ್ಕೊಂಡು ಬಿಟ್ಟು ಬಿಡೋಣ. ಅದಕ್ಕಾಗಿ ಏನು ಬಿಡೋದಂದ್ರೆ ಏನಿಲ್ಲ, ಕೃಷ್ಣ ಪರಮಾತ್ಮ ಏನಿದ್ದಾನೆ ಅವನನ್ನೇ ಸ್ತೋತ್ರ ಮಾಡ್ತಾ ನನ್ನ ಜೀವನವನ್ನು ನಾನು ಉದ್ಧಾರ ಮಾಡ್ಕೊಳ್ಬೇಕು ಅಂತ ವಿಚಾರ ಮಾಡಿದೆ. ಅವಶ್ಯ ಅದನ್ನು ಮಾಡ್ತಾ ಇದ್ದಾನೆ. ಹೇಳ್ತಾ ನೋಡ್ರಿ, ವಿಚಾರ ಮಾಡಿದಂತೆ, ಧ್ರುವಾಂಬರೀಷ ಶರ್ಯಾತಿ ಯಯಾತಿ ಪ್ರಮುಖ ನೃಪಾಹ ಶಿಬಿಶ್ಚರಂತಿ ದೇವಶ್ಚ ಶಶಬಿಂದುರ್ಭಗೀರಥಃ ಭೀಷ್ಮಶ್ಚ ವಿದುರಶ್ಚೈವ ದುಷ್ಯಂತೋ ಭರತೋಪಿ ವಾ ಪೃಥುರುತ್ಥಾನಪಾದಶ್ಚ ಪ್ರಹ್ಲಾದೋಥ ವಿಭೀಷಣಃ ಏತೆ ಚಾನ್ಯೇ ಚ ರಾಜಾನಃ ತ್ಯಕ್ತ್ವಾ ಭೋಗಾನ್ ಅನೇಕಶಃ ಅಧ್ರುವೇಣ ಧ್ರುವಂ ಪ್ರಾಪ್ತ ಆರಾಧ್ಯ ಪುರುಷೋತ್ತಮಂ. ಎಕ್ಸಲೆಂಟ್ ಆಗಿದೆ. ಈ 5 ಶ್ಲೋಕವನ್ನು ಬರೆದಿಟ್ಕೊಳ್ಬೇಕು ನಾವು, ಅಷ್ಟು ಚೆನ್ನಾಗಿದೆ. ಪ್ರತಿಯೊಬ್ಬ ವ್ಯಕ್ತಿ ತಾನು ಒಂದು ಒಳ್ಳೆಯ ಶೋಭೆಯನ್ನು ಪಡೆದುಕೊಂಡ ಮೇಲೆ ಯಾವ ರೀತಿ ನಡ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದಾರೆ. ಮಕ್ಕಳು ಬರೀ ಎಲ್ಲ ಚೆನ್ನಾಗಿ ಆದ ಮೇಲೆ ಅವನಿಗೆ ನೆನಪಾಯ್ತಂತೆ. ಏನಂದ್ರೆ, ಕಥೆ ಎಲ್ಲ ಕೇಳಿದ್ದೀವಿ ನಾವು ಇಷ್ಟು ವರ್ಷ, ಧ್ರುವರಾಜರ ಕಥೆ. ಧ್ರುವರಾಜರದಂತೂ ಬಹಳ ಮತ್ತೆ ವಿಶೇಷವಾದಂತಹ ಕಥೆ. ಯಾಕೆಂದ್ರೆ ಸಣ್ಣವರಿದ್ದಾಗೆ ಅವರು ಸಾಧನೆಯನ್ನು ಮಾಡಿದವರು. ಅಂಬರೀಷ ಚಕ್ರವರ್ತಿಯ ಕಥೆ ಕೇಳಿದ್ದೀವಿ, ಅದೇ ನವಮಸ್ಕಂದ ಭಾಗವತದೊಳಗೆ ಬರ್ತದೆ. ಅಲ್ಲಿ ಅಂಬರೀಷ ಹೇಗೆ ತಾನು ಸಾಧನೆಯನ್ನು ಮಾಡಿಕೊಂಡ, ಚಕ್ರವರ್ತಿ ರಾಜನಾಗಿದ್ದೂ ಕೂಡ ಸಾಕ್ಷಾತ್ ಪರಮಾತ್ಮನ ಆ ವಿಷ್ಣು ಚಕ್ರ ಅವನನ್ನು ಕಾಯ್ತಾ ಇತ್ತು. ದುರ್ವಾಸರು ಸಿಟ್ಟು ಮಾಡಿದರು, ಆ ದುರ್ವಾಸರಿಗೆ ಬೆನ್ನು ಹತ್ತಿತು. ಸಾಕ್ಷಾತ್ ರುದ್ರಾಂಶರು ದುರ್ವಾಸರು, ಆದರೂ ಕೂಡ ಅವರನ್ನು ಬಿಡಲಿಲ್ಲ. ಯಾಕೆ ಅಂದರೆ ಅಂಬರೀಷನ ಮಹತ್ವ ತೋರಿಸ್ಬೇಕಾಗಿತ್ತು ಅಷ್ಟು. ಅಂತಹ ಅಂಬರೀಷ ಚಕ್ರವರ್ತಿ ಇದ್ದೀನಿ, ಹೀಗೆ ಇದ್ದು ಬಿಡೋಣ ಪರ್ಮನೆಂಟ್, ನಾನು ಇದ್ದಲ್ಲೇ ಇದ್ದ ಕುರ್ಚಿಯೊಳಗೆ ಸಾಯಬೇಕು ಅಂತ ಯಾರು ಅಂದ್ಕೊಳ್ಳಿಲ್ಲ. ಅದನ್ನು ಬಿಟ್ಟುಕೊಟ್ಟು ಮುಂದೆ ಹೋದರು. ಹಾಗೆ ಅವರು ಮಾಡಿದ. ಆಮೇಲೆ ಶರ್ಯಾತಿ ರಾಜ ನಿಮಗೆಲ್ಲ ಸುಕನ್ಯಾ ಕಥೆ ಗೊತ್ತಿದೆ. ಅಂತಹ ಅದ್ಭುತ ಮಕ್ಕಳನ್ನು ಪಡೆದ ಸೌಭಾಗ್ಯವಂತ ಸುಕನ್ಯಾ ಅಂತಹ ಪುತ್ರಿಯನ್ನು ಪಡೆದವನು ಶರ್ಯಾತಿ ರಾಜ, ಅವನೂ ಉದ್ಧಾರ ಆದ. ಯಯಾತಿ ಇದಂತೂ ನಮ್ಮೆಲ್ಲರ ಜೀವನದ ಒಂದು ಉತ್ತಮ ಆದರ್ಶಮಯವಾದ ಕಥೆ. ನಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ ಅಂತ ಅವನೇ ಹೇಳ್ತಾನೆ. ಎಷ್ಟೇ ದಿನ ನೀವು ಭೋಗ ಮಾಡ್ರಿ, ಮುಗಿಯಿತು ಅಂತ ಅನಿಸೋದೇ ಇಲ್ಲ. ಅದನ್ನು ನಾವೇ ಇಟ್ ಹ್ಯಾಸ್ ಟು ಬಿ ಸ್ನಪ್ ಡೌನ್ ಅಟ್ ಅವರ್ ಓನ್ ಡಿಸ್ಪೆನ್ಸ್ ಅಂತ ನಾವೇ ಮಾಡ್ಬೇಕದನ್ನು. ಇಲ್ಲಿ ಆದ್ರೆ ಆಗೋದಿಲ್ಲ. ಇದು ಒಂದು ದಿವಸ ಬೇಜಾರಾಗ್ತದೆ, ಅವತ್ತು ಬಿಡ್ತೀನಿ ಅಂತ ಇಲ್ಲೇ ಇಲ್ಲ, ಯಾವತ್ತು ಚೆನ್ನಾಗಿ ಕಾಣಿಸುವಂಥದ್ದು. ಹಾಗೆ ಅಂದುಕೊಂಡು ಯಯಾತಿ ರಾಜ ತನ್ನ ಯೌವನವನ್ನು ತಿರುಗಿ ಮತ್ತೆ ಯಾವ ಪುರು ಇದ್ದಾನೆ ಅವನಿಗೆ ವಾಪಸ್ ಕೊಡ್ತಾನಂತ. ಕೊಟ್ಟು ತನ್ನದೇ ದಾರಿಯನ್ನು ಹುಡುಕೊಂಡು ಅವನು ಹೋಗ್ತಾನೆ ಅಂತ ಕಥೆ ಬೆಳುತ್ತೆ ಯಯಾತಿ. ಆಮೇಲೆ ಶಿಬಿ ಚಕ್ರವರ್ತಿಯ ಕಥೆಯನ್ನು ಕೇಳಿದ್ದೀರಿ. ಶಿಬಿ ದಾನಶೂರನಾದವನು, ಅದೆಲ್ಲ ನಿಮಗೆ ಗೊತ್ತಿದೆ. ಅವನು ಯಾವ ರೀತಿಯಾಗಿ ಒಂದು ಕಪೋತ ಇಂದ್ರದೇವರೇ ಒಂದು ಪಾರಿವಾಳದ ರೂಪದಲ್ಲಿ ಬಂದಿರ್ತಾರೆ.
ಅವರ ಹತ್ತಿರ ಬಂದ ತಕ್ಷಣ ಒಬ್ಬ ಬೇಡರವನ ಪಾರಿವಾಳ ಹಿಡಿಬೇಕು ಅಂತ ಬಂದಿದ್ದಾನೆ. ಇಬ್ಬರೂ ಬಂದು ಎದುರಿಗೆ ನಿಲ್ತಾರೆ. ಯಾರಿಗೆ ನ್ಯಾಯ ಕೊಡಬೇಕು? ಬೇಡರವನ ಕೆಲಸ ಏನು? ಬೇಡರ ಜಾತಿಯ ಕೆಲಸ ಏನಿದೆ ಅದನ್ನು ಮಾಡಬೇಕು. ಅದನ್ನು ತಪ್ಪಿಸ್ಲಿಕ್ಕೆ ಬರೋದಿಲ್ಲ. ಅದು ಕೂಡ ಅವನ ಧರ್ಮ. ಇನ್ನು ಪಾರಿವಾಳ ತನ್ನ ಜೀವ ಭಿಕ್ಷೆಯನ್ನು ಕೇಳ್ತಾ ಇದೆ, ಅದನ್ನು ತಪ್ಪಿಸ್ಬೇಕಾ? ಯಾವುದನ್ನ ಯಾವ ರೀತಿ ನ್ಯಾಯ ಕೊಡಬೇಕು? ಅದಕ್ಕೆ ಅವನಂದ, ನಾನೇ ನನ್ನ ತೊಡೆಯ ಮಾಂಸವನ್ನು ನೀನು ಕೊಡ್ತೀನಿ, ಆ ಕಪೋತದ ಏನು ಸೈಜ್ ಅದ ಅಷ್ಟನ್ನು ನಿನಗೆ ಕೊಡ್ತೀನಿ, ನೀನು ತೊಗೊಂಡೋಗು ಅಂತ ಅವನಿಗೆ ವ್ಯಾಧನಿಗೆ ಹೇಳ್ತಾ, ಬೇಡನಿಗೆ. ಆದರೆ ವಿಚಿತ್ರ ಅಂದರೆ ಎಷ್ಟು ಮಾಂಸವನ್ನು ತೆಗೆದಿಟ್ಟರೂ ಕೂಡ ಆ ಪಾರಿವಾಳಕ್ಕೆ ಸಮ ಆಗೋದೇ ಇಲ್ಲ. ಅದು ಇನ್ನೂ ಕೆಳಗೆ ಹೋಗ್ತಾನೆ ಇದೆ. ಕೊನೆಗೆ ಅವನೇ ಹೋಗಿ ಆ ತಕಡಿಯೊಳಗೆ ಕೂತು ಬಿಡ್ತಾನೆ ಶಿಬಿ ಚಕ್ರವರ್ತಿ. ನನ್ನನ್ನೇ ನಾನು ಪೂರ್ಣ ಅರ್ಪಣೆ ಮಾಡ್ಕೊಳ್ತೀನಿ. ಒಂದು ಪಾರಿವಾಳಕ್ಕಾಗಿ ತನ್ನ ಇಡೀ ಚಕ್ರವರ್ತಿಯ ಆ ಸಾಮ್ರಾಜ್ಯವನ್ನು ಬಿಟ್ಟು ಕೊಡ್ತಾನೆ, ತುಚ್ಛವಾಗಿ ನೋಡ್ತಾನೆ. ಇದಕ್ಕಿಂತ ದೊಡ್ಡ ಪರೋಪಕಾರದ ಆದರ್ಶ ಏನಿರ್ಲಿಕ್ಕೆ ಶಕ್ಯ? ಜಗತ್ತಿನೊಳಗೆ ಇದಕ್ಕಿಂತ ಯಾವುದೂ ಸಿಗೋದಿಲ್ಲ. ತನ್ನ ಜೀವನವನ್ನೇ ತಾನು ಕೊಟ್ಟ ಅಂತ. ಕೊನೆಗೆ ಅಲ್ಲಿ ಇಂದ್ರದೇವರು ಬಂದು ಹೇಳ್ತಾರೆ, ನಿನ್ನ ಕೀರ್ತಿ 4 ಲೋಕ 3 ಏನು ಲೋಕಗಳಿಗೂ ವಿಖ್ಯಾತವಾಗಿರಲಿ, ಎಲ್ಲ ಕಡೆ ಯಾವಾಗಲೂ ಕೂಡ 3 ಕಾಲದಲ್ಲಿಯೂ ಕೂಡ ವಿಖ್ಯಾತವಾಗಿರಲಿ ಅಂತ ಆಶೀರ್ವಾದವನ್ನು ಮಾಡ್ತಾರೆ ಅಂತ ಆ ಶಿಬಿ ಚಕ್ರವರ್ತಿ ಕಥೆ ಹೇಳ್ತಾರೆ. ರಂತಿದೇವ ಅವನೂ ಕೂಡ ದಾನಕ್ಕೆ ಇದ್ದಿದ್ದು. ಕೊನೆಯ ಪಕ್ಷ ಮನೆಯೊಳಗೆ ಎಲ್ಲ ದಾನ ಮಾಡಿ ಇನ್ನು ನೀರು ಕುಡಿಬೇಕು ಅಂತ ಕೂತಾಗೂ ಅದನ್ನೂ ಕೇಳಲಿಕ್ಕೆ ಒಬ್ರು ಬರ್ತಾರಂತ. ಊಟವನ್ನ ನೀರನ್ನ ಕೇಳಲಿಕ್ಕೆ ಬರ್ತಾರೆ. ಬಂದವರಿಗೆ ಇಲ್ಲ ಅಂತ ಹೇಳಬಾರ್ದು ಅಂತ ಅವನ ಅಪೇಕ್ಷೆ. ಯಾಕೆಂದ್ರೆ ಯಾರ ಮನೆಗೆ ಯಾರೂ ಬರೋದಿಲ್ಲ. ಹೇಳ್ತಾರಲ್ಲ, ಕೃಷ್ಣ ವಿದುರನ ಮನೆಗೆ ಬಂದಿರ್ತಾನೆ. ಯಾವಾಗ ಅಂದ್ರೆ ತನ್ನ ಇದನ್ನು ಮಾಡುವಾಗ, ಯಾವುದು ಸಂಧಾನಕ್ಕೆ ಅಂತ ಬಂದಿರ್ತಾನೆ. ಸಂಧಾನಕ್ಕೆ ಅಂತ ಬಂದಾಗ ಎಲ್ಲ ವ್ಯವಸ್ಥೆ ಮಾಡಿ ದುರ್ಯೋಧನ ಕರೀತಾನೆ. ಕರೆದು ನಮ್ಮನೆಗೆ ಬಾ ಅಂತಂತಾನೆ. ಬರೋದಿಲ್ಲ ಅಂತ ಕೃಷ್ಣ. ಯಾಕೆ ಅಂದ್ರೆ ಒಂದಾಗ ಕಷ್ಟ ಬಂದಾಗ ಇನ್ನೊಬ್ರು ಮನೆ ಊಟ ಮಾಡಬೇಕು, ಇಲ್ಲ ಬಹಳ ಪ್ರೀತಿ ಇದೆ ಅಂತ ಇನ್ನೊಬ್ರು ಮನೇಲಿ ಊಟ ಮಾಡಬೇಕು. ನನಗೆ ಯಾವ ಕಷ್ಟನೂ ಇಲ್ಲ, ನೀವು ನನಗೆ ಪ್ರೀತಿನೂ ಇಲ್ಲ ಅಂದ್ಬಿಡ್ತಾರೆ ದುರ್ಯೋಧನ. ಹೀಗಾಗಿ ಯಾರ ಮನೆಗೆ ಯಾರೂ ಸುಮ್ಮನೆ ಬರೋದಿಲ್ಲ ಊಟಕ್ಕೆ. ಬಂದಿದ್ದಾರೆ ಅಂತಂದ್ರೆ ಇವರು ಗತಿ ಇಲ್ಲ ಅಂತ ತಿಳ್ಕೊಳ್ಬಾರ್ದು ಅಂತ. ಹಾಗೆ ರಂತಿದೇವ ಮನೆಗೆ ಯಾರು ಬಂದರೂ ಕೂಡ ಏನು ಕೇಳಿದ್ರು ಕೂಡ ಅವನಿಗೆ ಕೊಡ್ತಾ ಇದ್ದಂತೆ. ಕೊನೆಯ ಪಕ್ಷ ನೀರನ್ನೂ ದಾನ ಮಾಡಿದ. ತನಗಾಗಿ ಇಟ್ಟುಕೊಂಡ ಕೊನೆಯ ಒಂದು ಜೀವ ಸ್ರೋತಸ್ಸು ಅದನ್ನೇ ಕೊಟ್ಟುಬಿಟ್ಟು ಆವಾಗ ಅವನಿಗೂ ಕೂಡ ಅನುಗ್ರಹ ಆಯಿತು. ಹೀಗೆ ಅನೇಕರು ಬೇರೆ ಬೇರೆ ರೀತಿಯಿಂದ ತಮ್ಮ ತಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಂಡಿದ್ದಾರೆ. ಇವ್ರನ್ನೆಲ್ಲ ನೋಡಿ ಪ್ರಹ್ಲಾದರಾಜರು, ಪೃಥುರಾಜರು, ದುಷ್ಯಂತ, ಭರತ, ವಿದುರ, ಭೀಷ್ಮ ಯಾರನ್ನ ನೋಡಿದ್ರು ಒಬ್ಬರಿಗಿಂತ ಒಬ್ಬರು ಸಾಧಕರೇ. ಇಂತಹ ಸಾಧಕರು ಎಲ್ಲ ಕಡೆ ಇರುವಾಗ, ಇಷ್ಟು ಆದರ್ಶಗಳು ನಮಗೆಲ್ಲ ಕಾಣಿಸ್ತಾ ಇರುವಾಗ ಮತ್ತೆ ನಾವು ನಮ್ಮದ್ರೊಳಗೆ ಇರ್ತೀವಿ ಅಂದ್ರೆ ಏನು ಅಭಿಪ್ರಾಯ? ಏನು ಉಪಯೋಗ? ಅದರ ಅರ್ಥ ಏನು ಅಂದರೆ ನಾವು ಹುಟ್ಟಿ ಇದೆಲ್ಲ ಕೇಳಿ ಏನೂ ಉಪಯೋಗ ಆಗಲಿಲ್ಲ ಅಂತ ಅರ್ಥ. ಅದರಿಂದ ಒಂದಾದ್ರೂ ವ್ಯತ್ಯಾಸ ಆಗಬೇಕಲ್ಲ ಅಂಥೇಳಿ ಆ ಚಿತ್ರಧರ್ಮ ನಾನು ಇನ್ನು ಒಳ್ಳೆಯ ಪುರುಷೋತ್ತಮ ರೂಪಿಯಾದ ಆ ಶ್ರೀಕೃಷ್ಣನನ್ನ ಚಿಂತನೆ ಮಾಡ್ತಾ ಇರ್ತೀನಿ, ಅದರಿಂದ ಜೀವನವನ್ನು ಕಳೀತೀನಿ ಅಂತ ನಿರ್ಧಾರ ಮಾಡ್ತಾನಂತ. ಅಥೋ ಮಯಾಪಿ ಕರ್ತವ್ಯಂ ಅರಣ್ಯೇ ಹರಿಸೇವನಂ. ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾ ಇದ್ದಾನೆ. ಆಗಿನ ಕಾಲಕ್ಕೆ ಅರಣ್ಯ ಅಂತ ಒಂದಿತ್ತು, ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇತ್ತು ವಾನಪ್ರಸ್ಥಾಶ್ರಮಗಳಿಗೆ. ಈಗಿನ ಕಾಲಕ್ಕೆ ಅರಣ್ಯನೇ ಇಲ್ಲ, ಎಲ್ಲಿ ಹೋದ್ರೂ ಅದೇ ಕಾಂಕ್ರೀಟ್. ಅದಕ್ಕಾಗಿ ಇದ್ದಲ್ಲೇ ವಾನಪ್ರಸ್ಥರಂತೆ ಇರಬೇಕು ಅಂತ ಅಭಿಪ್ರಾಯ. ಹೀಗಾಗಿ ಚಿತ್ವಾ ಸ್ನೇಹಮಯಂ ಪಾಶಂ ದಾರಾಗಾರ ಸುತಾದಿಷು ಇತಿ ನಿಶ್ಚಿತ್ಯ ಮನಸ ಸಮರ್ಥೆ ದೃಢಧನ್ವನಿ ಧುರಂ ನ್ಯಸ್ಯ ಜಗಾಮಾಶು ವಿರಕ್ತ ಪುಲಹಾಶ್ರಮಂ. ಹೀಗೆ ಆ ಭೂಮಿಯನ್ನ ತನ್ನ ಮಗನಿಗೆ ಬಿಟ್ಟು ಕೊಟ್ಟು ಅವನನ್ನೇ ಆ ಪಟ್ಟಾಭಿಷೇಕವನ್ನು ಮಾಡಿ ತಾನು ಪುಲಹ ಅಂತ ಋಷಿಗಳಿದ್ದಾರೆ, ಆ ಋಷಿಗಳ ಆಶ್ರಮಕ್ಕೆ ತಾನು ಹೋಗಿದ್ದಾನೆ. ಅಲ್ಲಿಂದ ಅವನು ಉದ್ಧಾರವಾಗಿದ್ದಾನೆ ಅಂತ ಹೇಳಿದ್ರು. ಇನ್ನು ಈ ಕಡೆ ದೃಢಧನ್ವನಿಗೆ ಪಟ್ಟಾಭಿಷೇಕ ಮಾಡಿದ ಮೇಲೆ ಅವನು ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಅವನು ಕೂಡ ತಂದೆ ಅಲ್ಲಿ ಪುಲಹಾಶ್ರಮದಲ್ಲಿ ಇದ್ದು ಒಂದು ದಿನ ದೇಹತ್ಯಾಗ ಮಾಡಿದ್ದಾನೆ ಅಂತ ಗೊತ್ತಾದ ಮೇಲೆ ಅವರ ಔರ್ಧ್ವದೇಹಕ ಕ್ರಿಯೆಗಳನ್ನೆಲ್ಲ ಮಾಡಿ ಒಳ್ಳೆಯ ದೇಹದ ಒಳ್ಳೆಯ ಉತ್ತಮ ಗತಿ ಆಗಬೇಕು ಅಂತ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪಿತೃದೇವತೆಗಳಿಗೆ ಪಿಂಡಾದಿಗಳನ್ನು ಸಮರ್ಪಣೆ ಮಾಡಿದ್ದಾನೆ. ಆಮೇಲೆ ಅಲ್ಲಿ ರಾಜ್ಯವನ್ನು ಚೆನ್ನಾಗಿ ನಡೆಸ್ತಾ ಇದ್ದಾನೆ. ಅವನಿಗೆ 4 ಜನ ಗಂಡು ಮಕ್ಕಳು ಹುಟ್ಟಿದ್ರು. ದೃಢಧನ್ವ ಅನ್ನೋವನಿಗೆ 4 ಜನ ಗಂಡು ಮಕ್ಕಳು, ಒಬ್ಬಳು ಹುಡುಗಿ. ದಿವ್ಯಾಂಶ್ ಚತುರಾನ್ ತನಯಾನ್ ಶುಭಾನ್ ಪುತ್ರೀಂ ಚಾರುಮತೀಂ ನಾಮ್ನ ಸರ್ವಲಕ್ಷಣ ಸಂಯುತಾಂ. 4 ಜನ ಗಂಡು ಮಕ್ಕಳ ಹೆಸರು ಹೇಳ್ತಾರೆ. ಚಿತ್ರವಾಕ್, ಚಿತ್ರವಾಹ, ಮಣಿಮಾನ್, ಚಿತ್ರಕುಂಡಲ ಅಂತ 4 ಜನ ಮಕ್ಕಳು. ಚಾರುಮತಿ ಅಂತ ಒಬ್ಬ ಹೆಣ್ಣು ಮಗಳು. ಹೀಗೆ ಪುತ್ರಿಯರನ್ನ ಚೆನ್ನಾಗಿ ಪಡೆದಿದ್ದಾನೆ. ಜೀವನ ನಡೀತಾ ಇದೆ. ನಾರಾಯಣ ದೇವರು ಹೇಳಿದ್ರು, ಒಂದು ಸಲ ಇವನು ರಾತ್ರಿ ಮಲಗಿದ್ದಾಗ ವಿಚಾರ ಮಾಡ್ತಾ ಇದ್ದಾನಂತೆ. ಅಹೋಯಂ ವೈಭವಕ್ಕೇನ ಪುಣ್ಯೇನ ಮಹತಾಭವತ್.
ಇಷ್ಟು ಪುಣ್ಯ ನನಗೆ ಬರಬೇಕು, ನಾನು ಇವತ್ತೆಲ್ಲ ವೈಭವದಲ್ಲಿ ಇದ್ದೀನಿ ಅಂತ ನಮಗೂ ನೆನಪಾಗಬೇಕು. ಇಷ್ಟು ಬರುವಷ್ಟು ಪುಣ್ಯ ನಾವೇನು ಮಾಡಿದ್ದಿಲ್ಲ. ನಮ್ಮ ನೆನಪಿದ್ದಂಗೆ ನಮ್ಮ ಆಯುಷ್ಯದೊಳಗೆ ನಾವೇನು ಇಂಥ ಪುಣ್ಯ ಮಾಡಿಲ್ಲ. ಆದರೂ ಇಷ್ಟೆಲ್ಲ ಒದಗಿ ಬಂದಿದೆ ಅಂದರೆ ಎದರಿಂದ ಆಗಿರಬೇಕು? ನಾವು ಹಿಂದೆ ಮಾಡಿಟ್ಟಿರ್ಬೇಕು, ಇಲ್ಲ ನಮ್ಮ ಹಿರಿಯರು ನಮಗೆ ಮಾಡಿಕೊಟ್ಟಿರ್ಬೇಕು. ಎರಡರಿಂದ ನಾವಿಷ್ಟ ಆಗ್ಲಿಕ್ಕೆ ಶಕ್ಯ. ಅದಕ್ಕೆ ಅವನಂತಾನೆ, ನಮಯ ಅಚ್ಚ ತಪಸ್ತಪ್ತಂ ನದತ್ತಂ ನ ಹುತಂ ಕ್ವಚಿತ್ ಕಿಮದಂ ಪರಿಪೃಚ್ಛಾಮಿ ಮಮ ಭಾಗ್ಯಸ್ಯ ಕಾರಣಂ. ನಾನು ದಾನ ಮಾಡಿದ್ದೀನ ಅಷ್ಟೊಂದು ಮಾಡಿಲ್ಲ, ಹೋಮ ಮಾಡಿದ್ದೀನ ಅಷ್ಟೊಂದು ಮಾಡಿಲ್ಲ, ಪುಣ್ಯ ಮಾಡಿದ್ದೀನ ನನಗಂತೂ ನೆನಪೇ ಇಲ್ಲ ಪುಣ್ಯ ಮಾಡಿತ್ತು. ಹೀಗಾಗಿ ದಾನ ಹೋಮ ಯಾಕೆ ಹೇಳಿದ್ರೆ ಹೇಳಿ? ದಾನ ಹೋಮಗಳಲ್ಲಿ ಏನು ಕೊಡ್ತೀವೋ ಅದೇ ನಮ್ಮ ಸ್ವತ್ತು ಅಂತ. ಯಾರೋ ಒಬ್ರು ಕೇಳ್ತಾರೆ, ಎಷ್ಟು ಆಸ್ತಿ ಮಾಡಿದ್ದೀರಿ ಅಂತ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಒಳಗೆ ಎಷ್ಟದ ಅದು ನಮ್ಮ ಆಸ್ತಿ ಅಲ್ಲ, ನಾವು ದಾನ ಎಷ್ಟು ಕೊಡ್ತೀವೋ ಅದು ನಮ್ಮ ಆಸ್ತಿ ಅಂತ. ಹೀಗಾಗಿ ಬ್ಯಾಂಕಿನಲ್ಲಿರೋದು ನಾವು ಬಿಟ್ಟು ಹೋಗೋ ಆಸ್ತಿ, ದಾನ ಕೊಟ್ಟಿದ್ದು ನಾವು ತೊಗೊಂಡು ಹೋಗೋ ಆಸ್ತಿ ಅಂತ ಹಿಂಗೊಂದು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಹುತಂಚ ದತ್ತಂಚ ತಥೈವ ತಿಷ್ಠತಿ. ಹೋಮದಲ್ಲಿ ಹಾಕಿದ ದ್ರವ್ಯ ನಮ್ಮದೇ, ಪರ್ಮನೆಂಟ್ ಆಗಿ ನಮ್ಮ ಹೆಸರಿಗಿರುತ್ತೆ. ಮತ್ತು ದತ್ತಂ ಅಂದರೆ ದಾನ ಮಾಡಿದ ದ್ರವ್ಯ ಪರ್ಮನೆಂಟ್ ಆಗಿ ನಮ್ಮ ಹೆಸರಿಗಿರುತ್ತೆ. ಹೀಗಾಗಿ ಅವನಂತಾನೆ, ನಾನು ಇದು ಯಾವುದೂ ಮಾಡಿಲ್ಲ ಅಷ್ಟೊಂದು, ಆದರೂ ದೇವರು ನನಗೆ ಇಷ್ಟು ಸೌಭಾಗ್ಯವನ್ನೆಲ್ಲ ಕೊಟ್ಟಿದ್ದಾನೆ ಅಂತಂದರೆ ಏನೋ ವಿಶೇಷ ಇರಬೇಕು. ಆದ್ದರಿಂದ ಬ್ರಾಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ ಎದ್ದು ದೇವರಿಗೆ ನಮಸ್ಕಾರವನ್ನು ಮಾಡಿ ಬ್ರಾಹ್ಮಣರನ್ನು ಕರೆದು ಅವರಿಗೆಲ್ಲ ದಾನಾದಿಗಳನ್ನು ಕೊಟ್ಟು ತಾನು ಇವತ್ತು ಒಂದು ಸ್ವಲ್ಪ ಅರಣ್ಯಕ್ಕೆ ಹೋಗಬೇಕು ಅಂತ ಮನಸ್ಸು ಮಾಡಿದ್ದ. ಅರಣ್ಯದೊಳಗೆ ಒಂದು ಬೇಟೆ ಆಡಿಕೊಂಡು ಒಂದು ಸ್ವಲ್ಪ ವಿಹಾರವನ್ನು ಮಾಡಬೇಕು. ಯಾವಾಗ ಮನುಷ್ಯನಿಗೆ ದಿನದ ಕೆಲಸ ಬೇಡ ಅಂತ ಅನಿಸ್ತದೋ ಆವಾಗ ಮನೆಯಿಂದ ಹೊರಗೆ ಹೋಗಬೇಕು ಅಂತ ಅನಿಸ್ತದೆ. ಅವನಿಗೇನಾಯಿತು ಅಂತಂದರೆ, ಏನಾದರೂ ಹೊಸದನ್ನು ವಿಚಾರ ಮಾಡಬೇಕು ಅಂತಂದರೆ ಇದ್ದ ಜಾಗದಲ್ಲಿ ಹೊಸ ವಿಚಾರಗಳು ಬರೋದಿಲ್ಲ. ಅದಕ್ಕಾಗಿ ಹೊರಗೆ ಹೋಗಿ ಬರ್ತಾರೆ. ಕೆಲವರೆಲ್ಲ ಇನ್ಸ್ಪೈರ್ ಆಗಬೇಕು ಅಂತ ಹೊರಗೆ ಹೋಗ್ತಿರ್ತಾರೆ. ನೋಡ್ರಿ, ಯಾಕೆ ಹೊರಟಿದ್ದೀರಿ ನೀವು ಎಕ್ಸ್ಕರ್ಷನ್ ಅಂತ ಕೇಳಿದರೆ, ನಾವು ಇನ್ಸ್ಪೈರ್ ಆಗಬೇಕು. ಅದಕ್ಕೆ ಮನೆಯೊಳಗೆ ಕೂತ್ರೆ ಯಾವುದೂ ವಿಚಾರಗಳು ಬರ್ತಾ ಇಲ್ಲ. ಅದಕ್ಕಾಗಿ ಮ್ಯೂಸಿಕ್ ಕಂಪೋಸರ್ಸು ಮೊದಲಾದವರೆಲ್ಲ ಹೊರಗೆ ಹೋಗಿ ಬರ್ತಾರೆ. ಹಾಗೆ ಇವನಿಗೂ ಹೊಸ ವಿಚಾರ ಬಂದಿತ್ತು ನಿನ್ನೆ. ನನ್ನ ಪುಣ್ಯ ರಾಶಿಯೊಳಗೆ ಅಷ್ಟು ಭಾಗ ಇಲ್ಲ, ಆದರೂ ಇಷ್ಟು ಸೌಭಾಗ್ಯ ಬಂದಿದೆ ಅಂದರೆ ನಾನೇನೋ ಮಾಡಬೇಕು, ಸಮಥಿಂಗ್ ಐ ಶುಡ್ ಡೂ ಅಂತ ಅನಿಸ್ತು. ಅದನ್ನು ಹೆಚ್ಚು ಚಿಂತನೆ ಮಾಡಲಿಕ್ಕೋ ಅಥವಾ ಇನ್ನೇನೋ ತಾನು ಪಡ್ಕೊಳ್ಳಿಕ್ಕೋ ಬೆಳಗ್ಗೆ 4 ಗಂಟೆಗೆ ಎದ್ದು ಬ್ರಾಹ್ಮಣರನ್ನೆಲ್ಲ ಕರೆಸಿ ಅವರಿಗೆ ದಾನಾದಿಗಳನ್ನು ಮಾಡಿ ತಾನು ಅರಣ್ಯಕ್ಕೆ ಬೇಟೆ ಆಡಲಿಕ್ಕೆ ಅಂತ ಒಂದು ನೆಪ ಮಾಡಿಕೊಂಡು ಹೋದಂತ ಹೇಳ್ತಾರೆ. ವನಾಂತರಂ ಯಾತೋ ಬಾಣಮಾದಾಯ ಸತ್ವರಂ. ವನದಿಂದ ವನಕ್ಕೆ ಹೋಗ್ತಾ ಇದ್ದಾನೆ ಬಾಣಗಳನ್ನು ಹಿಡ್ಕೊಂಡು. ಮುಂದೆ ತೃಷಾಕ್ರಾಂತ ಸಕಾಸಾರಂ ದದರ್ಶ ಸಾಗರೋಪಮಂ ತತ್ರ ಗತ್ವಾ ತು ಪೀತ್ವಾ ಸೌ ಪಾನೀಯಂ ತೀರಮಾಗತಃ ತಥೋ ದದರ್ಶ ನೆಗ್ರೋಧಂ ಘನಚ್ಛಾಯಂ ಮಹಾತರುಂ. ಅಲ್ಲಿಂದ ಒಂದು ದೂರದಲ್ಲಿ ಒಂದು ಜಿಂಕೆ ಇತ್ತು, ಅದಕ್ಕೆ ಬಾಣ ಹೊಡೆದ. ಆ ಜಿಂಕೆ ಓಡಿ ಹೋಯ್ತು. ಆ ಹತ್ತಿರ ನೋಡಬೇಕು ಅಂತ ಹೋದಾಗ ಅಲ್ಲಿ ದೊಡ್ಡದಾದ ಒಂದು ಸರೋವರ, ನೀರು ಕಾಣಿಸಿದ ತಕ್ಷಣ ಅಲ್ಲಿ ಸ್ವಲ್ಪ ವಿಶ್ರಾಂತಿ ತಗೋಬೇಕು ಅಂತ ನೀರನ್ನು ಕುಡಿದು ಎದುರುಗಡೆಗೆ ಒಂದು ನೆಗ್ರೋಧ ವೃಕ್ಷ, ನೆಗ್ರೋಧ ಅಂದರೆ ಆಲದ ಮರ, ಆಲದ ಮರದ ಕೆಳಗೆ ಒಳ್ಳೆಯ ನೆರಳು ಇರ್ತದೆ. ಆ ನೆರಳಿಗೆ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋಬೇಕು ಅಂತ ಹೋಗಿ ಮಲಗಿದ್ದಾನೆ. ಮಲಗಿದ್ದಾಗ ಅಲ್ಲಿ ಒಂದು ಗಿಳಿ ಬಂತು, ಶುಕ. ಒಂದು ಗಿಳಿ ಬಂದು ಮೇಲೆ ಕೂತುಕೊಂಡು ವಿಶೇಷವಾಗಿ ಅದು ಮಾತಾಡ್ತಾ ಇತ್ತಂತೆ. ಆಶ್ಚರ್ಯ ಆಯ್ತು ಇವನಿಗೆ. ಅಲ್ಲ, ಇಂತಹ ಒಂದು ಪಶು ಪಕ್ಷಿಯನ್ನು ನಾನು ನೋಡೇ ಇಲ್ಲ. ಯಾವುದು ಸಂಸ್ಕೃತದಲ್ಲಿ ಮಾತಾಡ್ತಾ ಇತ್ತಂತೆ ಗಿಳಿ. ಮನುಷ್ಯರು ಮಾತಾಡೋದು ಕಷ್ಟ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳ್ತಾ ಇತ್ತಂತೆ. ಅದನ್ನು ನೋಡಿ ಆಶ್ಚರ್ಯ ಅವನಿಗೆ. ಶುಕ ಪಪಾಟ ಸುಶ್ಲೋಕಂ ಏಕಮೇವ ಪುನಃ ಪುನಃ ಸಂಬೋಧ್ಯ ದೃಢಧನ್ವಾನಂ ಏಕಾಕಿನಮುಪಸ್ಥಿತಂ. ಅಲ್ಲಿ ಒಬ್ಬನೇ ಇದ್ದಾನೆ, ಬೇರೆ ಯಾರೂ ಇಲ್ಲ. ಅಲ್ಲಿ ಮೇಲೆ ಒಂದು ಗಿಳಿ ಬಂದು ಶ್ಲೋಕವನ್ನು ಮತ್ತೆ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇತ್ತು. ಏನಂತ? ವಿದ್ಯಮಾನಾತುಲ ಸುಖಂ ಆಲೋಕ್ಯಾತೀವ ಭೂತಲೆ ಚಿಂತಯಸಿ ತತ್ವಂ ತ್ವಂ ತತ್ಕಥಂ ಪಾರಮೇಷ್ಯಸಿ. ನಿನಗೆ ಇಷ್ಟೆಲ್ಲ ಸುಖವನ್ನು ದೇವರು ಕೊಟ್ಟಿದ್ದಾನೆ, ವಿದ್ಯಮಾನ ಅತುಲ ಸುಖಂ. ಅದನ್ನು ನೋಡಿ ನೀನು ಭೂಮಿಯಲ್ಲಿದ್ದಿ. ಸುಖದಲ್ಲೇ ಇರಬೇಕು ಅಂತ ಎಲ್ಲರದ್ದು ಅಪೇಕ್ಷೆ ಇರ್ತದೆ. ಆದರೆ ತತ್ವವನ್ನು ತಿಳಿದು ಈ ಸುಖದಿಂದ, ಅರ್ಥಾತ್ ಈ ದುಃಖ ಮಿಶ್ರಿತ ಸುಖದಿಂದ ಪಾರಾಗ್ಲಿಕ್ಕೆ ಏನಾದರೂ ಮಾಡಿದ್ದೀಯಾ ದಾರಿ ಅಂತ ಕೇಳ್ತದೆ. ಒಂದು ಪ್ರಶ್ನೆ, ಆ ಶ್ಲೋಕದಲ್ಲಿರೋ ಪ್ರಶ್ನೆ ಇದು. ಸುಖವನ್ನೇ ನೋಡ್ತಾ ಅಲ್ಲೇ ಇರೋದಲ್ಲ, ಇದರಿಂದ ಪಾರಾಗ್ಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿಯೇನು, ಏನಾದರೂ ಬೇರೆ ಸಪ್ರೇಟ್ ಟಿಕೆಟ್ ತೆಗೆಸಿಟ್ಟಿಯಾ ಅಂತ ಕೇಳ್ತಂತೆ. ಇದೇ ಪ್ರಶ್ನೆಯನ್ನು 10 ಸಲ ಕೇಳ್ತು. ವಾರಂ ವಾರಂ ಇದಂ ಸತ್ಯಂ ಇದಂ ಪದ್ಯಂ ಪಪಾಟ ನೃಪತೆ ಪುರಃ ಶುತ್ವ ತಸ್ಯ ವಚೋ ರಾಜ ಮುಮುದೇ ಮುಮುಹೇ ಪಿಚ. ಎಷ್ಟು ಚೆಂದಾಗಿದೆ ನೋಡಿ. ಆ ಶ್ಲೋಕವನ್ನು ಮೇಲಿಂದ ಮೇಲೆ ಕೇಳಿದ ಮೇಲೆ ಅವನಿಗೆ ಒಂದ್ಸಲ ಖುಷಿ ಆಯ್ತಂತೆ. ಮೊದಲಿಗೆ, ಅಲ್ಲ, ಇಷ್ಟು ವರ್ಷದಲ್ಲಿ ಯಾರೂ ನನಗೆ ನಿನ್ನ ಉದ್ಧಾರಕ್ಕೆ ನೀನು ದಾರಿ ಮಾಡ್ಕೊಂಡಿ ಅಂತ ಕೇಳೇ ಇಲ್ಲ.
ಗುರುಗಳಿದ್ರೆ ಕೇಳ್ತಾರೆ, ತಂದೆ ತಾಯಿ ಇದ್ರೆ ಕೇಳ್ತಾರೆ, ಇವನಿಗಿಬ್ಬರೂ ಇಲ್ಲ. ಅದಕ್ಕಾಗಿ ಏನಾದರೂ ಒಂದು ಯಾರೋ ಕೇಳೋರು ಇದ್ದಾರಲ್ಲ ಅಂತ ಒಂದು ಸ್ವಲ್ಪ ಮುಮುದೆ, ಸಂತೋಷ ಆಯ್ತಂತ. ಆದರೆ ಮುಂದಿನ ಕ್ಷಣಕ್ಕೆ ಮುಮುಹೆ ಅಂದರೆ ಒಂದು ಸ್ವಲ್ಪ ದುಃಖನೂ ಆಯಿತು, ಅಥವಾ ಸಂದೇಹನೂ ಬಂತು. ಏನಪ್ಪ ಇದೇನು ವಿಚಿತ್ರ, ಈ ರೀತಿಯಾದ ಒಂದು ಪ್ರಶ್ನೆಯನ್ನು ಅದು ಕೇಳ್ತು, ನಾನು ಏನೂ ಮಾಡಿಲ್ಲ ಉತ್ತರ ಅಂತ ಏನೂ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಈ ಪ್ರಶ್ನೆಯನ್ನ ಈ ಗಿಳಿ ಬಂದು ನನಗೆ ಯಾಕೆ ಕೇಳ್ತಾ ಇದೆ ಅಂತ ಗೊತ್ತಿಲ್ಲ ಅಂತ ಅನಿಸ್ತು. ಏನೂ ಅರ್ಥ ಆಗಲಿಲ್ಲ ಒಂದು ಕ್ಷಣ. ಆವಾಗ ಏನು ಮಾಡಬೇಕು ಗೊತ್ತಿಲ್ಲ. ಕಿಂವಾ ಅನಾಯಂ ಭವೇತ್ ಕೃಷ್ಣ ದ್ವೈಪಾಯನ ಸುತಃಪರಃ ಶ್ರೀಕೃಷ್ಣ ಸೇವಕಂ ಮೂಢಂ ಮಗ್ನಂ ಸಂಸಾರ ಸಾಗರೆ. ಅವನಿಗೆ ಹಿಂಗೆ ಅನಿಸ್ತಂತೆ, ಬಂದದ್ದು ಯಾವುದು ಅಂದರೆ ಒಂದು ಗಿಳಿ ಅಲ್ಲ. ಗಿಳಿ ಅಂದರೆ ಯಾರು? ವೇದವ್ಯಾಸರ ಮಗನಾಗಿ ಇರುವ ಶುಕಾಚಾರ ಅವರೇ ಇರಬಹುದಾ ಇದು? ಶುಕಾಚಾರ ನಮಗೆಲ್ಲ ಕೇಳ್ತಾರಲ್ಲ, ಭಾಗವತವನ್ನು ಉಪದೇಶ ಮಾಡಿ ಕೇಳೋ ಪ್ರಶ್ನೆ ಏನು ಅಂದರೆ, ನಿಮಗಾಗಿ ನೀವೇನಾದರೂ ಒಳ್ಳೆಯದನ್ನು ಮಾಡ್ಕೊಂಡಿದ್ದೀರಾ ಅಂತ. ದುಡ್ಡು, ಕಾಸು, ಸೌಖ್ಯ, ಸಂಪತ್ತು ಇದೆಲ್ಲವೂ ಕೂಡ ಬಿಟ್ಟು ಹೋಗುವಂಥದ್ದೇ. ನಿಮಗಾಗಿ ಮಾಡ್ಕೊಳ್ಳೋದು ಅಂದರೆ ಯಾವುದನ್ನು ತಗೊಂಡು ಹೋಗ್ಬೋದು ಅದನ್ನ ಅಂತ. ಧರ್ಮ ಅಂತ ಅರ್ಥ, ಪುಣ್ಯ ಅಂತ ಅರ್ಥ. ಆ ಪುಣ್ಯವನ್ನೋ ಧರ್ಮವನ್ನೋ ನಿಮಗೇನಾದರೂ ಮಾಡ್ಕೊಂಡಿದ್ದೀರಾ ವ್ಯವಸ್ಥೆ ಅಂತ ಅದು ಕೇಳ್ತಾ ಇದೆ. ಹೀಗೆ ಪ್ರಶ್ನೆ ಮಾಡೋರು ಭಾಗವತ ಆಚಾರ್ಯರಾದ ಶುಕಾಚಾರ್ಯರೇ ಇರಬೇಕು ಅಂತ ಅವನಿಗೆ ಅನಿಸ್ತು. ಆ ಗಿಳಿಯನ್ನು ನೋಡಿ ಕೃಷ್ಣನೇ ಕಳಿಸಿರ್ಬೇಕು ಅದನ್ನ ಅಂತ ವಿಚಾರ ಮಾಡ್ತಾ ಇದ್ದಾನೆ. ರಾಜ ಸ್ವಪುರಮಾಗತ್ಯ ಕೀರವಾಕ್ಯ ಮನುಸ್ಮರನ್. ಒಂದು ಸಲ ಕೆಲವು ಪದ್ಯಗಳು, ಹಾಡುಗಳು ಒಂದ್ಸಲ ಕೇಳಿಬಿಟ್ರೆ ಮತ್ತೆ ಮತ್ತೆ ಹಾಂಟ್ ಮಾಡ್ತಾ ಇರ್ತಾವ ನೋಡಿ. ಇಡೀ ದಿನ ಅದೇ ಬರ್ತಾ ಇರ್ತದೆ ತಲೆಯೊಳಗೆ, ಮಾರನೇ ದಿವಸ ಬರ್ತಾ ಇರ್ತದೆ. ಹಾಗೆ ಆ ಗಿಳಿ ಆಡಿದ ಆ ಸುಂದರವಾದ ಪದ್ಯವು ಮತ್ತೆ ಮತ್ತೆ ಮನಸ್ಸಿನಲ್ಲಿ ಬರ್ತಾ ಇದೆ, ಹೋಗ್ತಾನೇ ಇಲ್ಲ ಮನಸ್ಸಿನಿಂದ. ಮನೆಗೆ ಬಂದ, ಮಲಗಿದ. ವಾಚ್ಯಮಾನೋಪಿ ನಾವೋಚತ್ ವಿನಿಗ್ರಸ್ತ್ಯಕ್ತ ಭೋಜನ. ಊಟ ಮಾಡಲಿಲ್ಲ ಅಂತ ಅವತ್ತು ರಾತ್ರಿ, ನಿದ್ರೆಯೂ ಬರಲಿಲ್ಲ ಅವನಿಗೆ. ವಿಚಾರ ಒಂದೇ, ಆ ಪಕ್ಷಿ ನನಗ್ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದೆ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದಾನೆ. ಅವನ ಹೆಂಡತಿ ಬಂದು ರಾಣಿ ಕೇಳ್ತಾಳೆ, ಇವತ್ತು ಯಾಕೆ ನೀವು ಊಟ ಇಲ್ಲ, ನಿದ್ದೆ ಇಲ್ಲ, ಏನಾಯಿತು ಅಂತ ಕೇಳಿದ್ರು. ಭೋ ಭೋ ಪುರುಷ ಶಾರ್ದೂಲ ದೌರ್ಮನಸ್ಯ ಮಿದಂ ಕುತಃ ಉತ್ತಿಷ್ಟೋತ್ತಿಷ್ಟ ಭೂಪಾಲ ಭುಂಕ್ಷ್ವ ಭೋಗಾನ್ ವಚೋ ವದ. ನೋಡ್ರಿ, ನಿಮಗೆ ಬೇಕಾಗಿರೋ ಒಳ್ಳೆಯ ಸಣ್ಣಕ್ಕಿ ಅನ್ನ ಮಾಡಿ ಪಾಯಸ ಮಾಡಿ ಇಟ್ಟಿದ್ದಾರೆ, ಬೇರೆ ಬೇರೆ ಅಡಿಗೆ ಪದಾರ್ಥಗಳು. ನಿತ್ಯದಲ್ಲಿ ಕೇಳ್ತಾ ಇರ್ತೀರಲ್ಲ ಏನಾದರೂ ರುಚಿಯಾದನ್ನ ಮಾಡ್ರಿ ಅಂತ, ಇವತ್ತೇ ಮಾಡಿದ್ದೀವಿ, ಅದನ್ನು ಊಟ ಮಾಡ್ತಾ ಇಲ್ಲ, ಯಾಕೆ ಏನಾಯಿತು ಅಂತ ಕೇಳಿದ್ರು. ಅದಕ್ಕೆ ಅವನು ಯಾವುದಕ್ಕೂ ಒಂದಕ್ಕೂ ಉತ್ತರ ಕೊಡಲಿಲ್ಲ. ಯಾಕೆ ಅಂದರೆ, ಮನುಷ್ಯ ಯಾವಾಗ ಒಳಗಿನ ಕಣ್ಣಿನಿಂದ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೋ ಹೊರಗಿನ ಎಲ್ಲ ಇಂದ್ರಿಯಗಳು ಬಂದಾಗ್ಬಿಡುತ್ತೆ. ಹಿಂದೆ ಒಬ್ಬರು ಮಹಾನುಭಾವರಿದ್ರು. ಅವರು ತಮ್ಮ ಕೊನೆ ಕಾಲಕ್ಕೆ, ಇಡೀ ಜೀವನ ಅದ್ಭುತವಾಗಿ ಇದ್ದವರು ಕೊನೆ ಕಾಲಕ್ಕೆ ಸುಮ್ಮನಾಗ್ಬಿಟ್ರು, ಒಟ್ಟೆ ಮಾತಾಡ್ತಾ ಇರಲಿಲ್ಲ. ಆಮೇಲೆ ಹುಚ್ಚರಂತೆ ಸುಮ್ಮನೆ ಕೊಡ್ತಾ ಇದ್ರಂತೆ. ಯಾರೋ ಅನ್ಕೊಂಡ್ರು ಪಾಪ ಈ ಕೊನೆ ಕಾಲಕ್ಕೆ ಈ ಮರುವಿನ ಇದು ಬರ್ತದಲ್ಲ, ಜಡ್ಡು ಅದಿರಬೇಕು ಅಂತ ತಿಳ್ಕೊಂಡ್ರಂತೆ. ಅದಕ್ಕೆ ಯಾರೋ ಬಂದು ಹೇಳಿದ್ರಂತೆ ಅವರು ಭ್ರಾಂತರಾಗಿದ್ದಾರೆ ಅಂತಂದ್ರು. ಅದಕ್ಕೆ ಅವರ ಶಿಷ್ಯರು ಹೇಳಿದ್ರಂತೆ, ಗುರುಗಳ ಶಿಷ್ಯರು, ಏನಂದ್ರೆ ಯೂಯಂ ಭ್ರಾಂತ. ಕೇಳ್ತಿರಲ್ಲ, ನೀವು ಭ್ರಾಂತರು, ಅವರು ಭ್ರಾಂತರಾಗಿಲ್ಲ, ಒಳಗಿನ ಕಣ್ಣಿನಿಂದ ಭಗವಂತನನ್ನು ನೋಡ್ತಾ ಇದ್ದಾರೆ, ಅದಕ್ಕೆ ಹೊರಗಿನ ಎಲ್ಲ ವ್ಯಾಪಾರ ಬಂದಾಗಿದೆ ಅಂತ ಹೇಳಿ ಅಷ್ಟೇ. ಅಂತಶ್ಚಕ್ಷು ಅಂತ ಕರೀತಾರೆ ಅದನ್ನು. ಒಳಗಿರುವ ಕಣ್ಣು ತೆರೆಯುತ್ತಂದ್ರೆ ಹೊರಗಿದ್ದೆಲ್ಲ ವ್ಯಾಪಾರ ನಿಂತು ಹೋಗ್ತು. ಹಾಗೆ ಆಯಿತು ಈ ದೃಢಧನ್ವನಿಗೆ. ಅವನು ಮಾತಾಡ್ತಾ ಇಲ್ಲ, ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಆವಾಗ ಅವಳಿಗೂ ಒಂದು ಚಿಂತೆ ಆಗಿದೆ, ಏನು ಹೀಗಾದ್ರೆ ಏನು ಮಾಡೋದು ಅಂತೇಳಿ ಅನ್ನುವಲ್ಲಿಗೆ ಇತಿ ಚಿಂತಯತು ಧರಾಪತೇರ್ ವದಜಾತಂ ದೃಢಧನ್ವನಶ್ಚ ಕಿಂ ವಿಮಲಂ ಚರಿತಂ ಹಿ ವೈಷ್ಣವಂ ಕಲುಷಂ ಹಂತಿ ಮನಾಕ್ ಶ್ರುತಂ ಮುನೇ. ಇತಿ ಶ್ರೀ ಬೃಹನ್ನಾರದೀಯ ಪುರಾಣೆ ಪುರುಷೋತ್ತಮ ಮಾಹಾತ್ಮ್ಯೆ ಶ್ರೀಮನ್ನಾರಾಯಣ ನಾರದ ಸಂವಾದೆ ದೃಢಧನ್ವೋಪಾಖ್ಯಾನೆ ದೃಢಧನ್ವನಃ ಮನಃಖೇದೋ ನಾಮ ತ್ರಯೋದಶೋಧ್ಯಾಯ. ಈಗ 13 ಅಧ್ಯಾಯಗಳನ್ನು ಇಲ್ಲಿಗೆ ಮುಗಿಸ್ತಾರೆ. 14ನೇ ಅಧ್ಯಾಯದಲ್ಲಿ ಈ ವಿಷಯದ ಹಿಂದಿನ ಕಥೆ ಬರ್ತಾ ಇದೆ, ಪೂರ್ವಜನ್ಮದ ವೃತ್ತಾಂತವನ್ನು ಹೇಳ್ತಾರೆ. ಯಾರು ಹೇಳಿದ್ರು, ಹೇಗೆ ಹೇಳಿದ್ರು ನೋಡ್ರಿ. ಇತಿ ಚಿಂತಾತುರಸ್ಯ ಗೃಹಂ ವಾಲ್ಮೀಕಿರಾಯಯೌ. ಹೀಗೆ ಚಿಂತೆಯನ್ನು ಮಾಡ್ತಾ ಸ್ವಲ್ಪ ದಿವಸ ಕಾಲ ಕಳೆದ. ಆ ರಾಣಿಗೂ ಗೊತ್ತಿಲ್ಲ ಯಾಕೆ ಹಿಂಗೆ ಮಾಡ್ತಾ ಇದ್ದಾನಂತ. ರಾಜನು ಮಾತ್ರ ಸ್ವಲ್ಪ ಸಮಯ ಕಳೀತಾ ಇದ್ದಾನೆ. ಹೀಗೆ ಒಂದು ದಿನ ವಾಲ್ಮೀಕಿ ಋಷಿಗಳು ಅವ್ರ ಮನೆಗೆ ಬರ್ತಾರೆ. ನಿನ್ನೆನೇ ದಿವಸ ಕೇಳಿದ್ರಿ ನೀವು, ದುರ್ವಾಸರು ಮನೆಗೆ ಬಂದ ತಕ್ಷಣ ಆ ಬಾಲೆ ಎದ್ದು ನಿಂತು ನಮಸ್ಕಾರವನ್ನು ಮಾಡಿ, ನೀವು ನಮ್ಮ ಮನೆಗೆ ಬಂದ್ರಿ ಅಂದರೆ ನನ್ನ ಭಾಗ್ಯೋದಯ ಆಯಿತು ಅಂತ ಹೇಳಿದ್ರು. ಹಾಗೆ ಇಲ್ಲೂ ಕೂಡ ರಾಜನ ಹೆಂಡತಿ ರಾಣಿ ಹೇಳಿದ್ದು, ನಮ್ಮ ಮನೆಯವರು ಬಾಯಿ ತೆಗಿತಾ ಇಲ್ಲ, ಅದಕ್ಕಾಗಿ ಗುರುಗಳು ಮನೆಗೆ ಬಂದಿದ್ದಾರೆ ಅಂದರೆ ನಮ್ಮ ಉದ್ಧಾರದ ಕಾಲ ಬಂತು ಅಂಥೇಳಿ ಸಂತೋಷಪಟ್ಟು ಅವರನ್ನು ಬರಮಾಡಿಕೊಂಡಿದ್ದಾರೆ. ಬರಮಾಡಿಕೊಂಡು ಅವರ ಪಾದಪೂಜೆಯನ್ನೆಲ್ಲ ಮಾಡಿ
ಅವರಿಗೆ ಮಾತನಾಡಿಸ್ತಾ ಇದ್ದಾರೆ. ಅಲ್ಲಿ ಗುರುಗಳ ಮುಂದೆ ಅವನು ಶಾಂತವಾಗಿ ಕೂಡಲಿಲ್ಲ. ದೃಢಧನ್ವ ಬಾಯಿ ತೆಗೆದ. ಕೇಳ್ತಾ ಇದ್ದಾನೆ ಪ್ರಶ್ನೆ. ಭಗವನ್ ಕೃತಕೃತ್ಯೋಹಂ ಭಾಗ್ಯವಾನಸ್ಮಿ ಸಾಂಪ್ರತಂ ಅದ್ಯ ಮೇ ಸಫಲಂ ಜನ್ಮ ಅಧಿಗತ ಪ್ರಭೋ. ನನ್ನ ಮನಸ್ಸಿನೊಳಗಿರುವ ಮಾತನ್ನು ಯಾರಿಗೆ ಕೇಳಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ನೀವು ಬಂದ್ರಿ, ನನ್ನ ಜೀವನ ಸಾಫಲ್ಯವನ್ನು ಪಡೀತು ಅಂತ ಹೇಳ್ದ. ಆವಾಗ ಹೇಳ್ತಾರೆ, ವಾಲ್ಮೀಕಿ ಋಷಿಗಳು ನೋಡಿದರು. ಬೇಕಾದಷ್ಟು ಸಲ ಈ ದೃಢಧನ್ವನನ್ನು ಮುಂಚೆ ನೋಡಿದ್ರು. ಮುಖ ನೋಡಿದರೆ ಗೊತ್ತಾಗ್ತದೆ ಇವರು ಬಹಳ ಶ್ರಾಂತರಾಗಿದ್ದಾರೆ. ಶ್ರಾಂತರು ಅಂದ್ರೇನು? ಹೈರಾಣಾಗಿದ್ದಾರೆ ಅಂತ ಗೊತ್ತಾಗ್ತದೆ. ಅವನ ಮುಖ ನೋಡೇ ಹೇಳಿದರು ಋಷಿಗಳು, ಯಾಕೋ ನಿನ್ನ ಮನಸ್ಸಿನೊಳಗೆ ಯಾವುದೋ ಒಂದು ದುಃಖ ಕಾಡ್ತಾ ಇದೆ, ನಿನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ಏನಾಯಿತು ಹೇಳು ಅಂತ ವಾಲ್ಮೀಕಿ ಕೇಳಿದ್ರು. ಚಿಂತಾತುರ ಕಥಂ ರಾಜನ್ ವದ ಸರ್ವಂ ಮನೋಗತಂ. ನಿನ್ನ ಮನಸ್ಸಿನೊಳಗಿದ್ದದ್ದು ಹೇಳಬೇಕು ಅಂತಂದು. ಇದೇ ಜ್ಞಾನಿಗಳ ಲಕ್ಷಣ. ಜ್ಞಾನಿಗಳಿಗೆ ಒಂದು ಕ್ಷಣ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವ್ರ ಸಮಸ್ಯೆ ಏನು ಅಂತ. ಹೀಗೆ ಇರ್ತಾರೆ. ಆವಾಗ ಕೇಳಿದಾಗ ದೃಢಧನ್ವ ಹೇಳ್ತಾನೆ, ಹೌದು, ನನ್ನ ಮನಸ್ಸಿಗೆ ಬಹಳ ಸಮಸ್ಯೆ ಆಗಿದೆ, ಸಂದೇಹ ಇದೆ ಅಂತಂದು. ಇಷ್ಟೇ. ಕೃಷ್ಣನು ಹೇಳ್ತಾನೆ, ಸಂಶಯಾತ್ಮ ವಿನಶ್ಯತಿ ಅಂತ. ತಪ್ಪರೇ ಇರಲಿ ಸರಿಯರೇ ಇರಲಿ, ಒಂದು ದಾರಿ ಒಳಗಿದ್ದು ಬಿಟ್ರೆ ದುಃಖ ಇರುವುದಿಲ್ಲ. ನೀವು ಆ ದಂಡೆಗಾದರೂ ಇರಬೇಕು, ಈ ದಂಡಿಗಾದರೂ ಇರಬೇಕು. ಮಧ್ಯದೊಳಗಿರುವವರಿಗೆ ಕ್ಲಿಶಂತಿ ಅಂತರಿತೋ ಜನಃ. ಜಗತ್ತಿನೊಳಗೆ ದೇವರಿದ್ದಾನೆ ಅನ್ನೋದು ದೇವರು ಇದ್ದೇ ಇದ್ದಾನೆ. ಇಲ್ಲ ಅನ್ನೋರು ಗಟ್ಟಿಯಾಗಿ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಮಧ್ಯದೊಳಗೆ ಸಂದೇಹ ಮಾಡ್ತಾರಲ್ಲ, ಅವರಿಗೆ ಮಾತ್ರ ಕಷ್ಟ ಇದೆ ಅಂತ ಗ್ಯಾರಂಟಿ. ಹಾಗೆ ಸಂದೇಹಕ್ಕೆ ಒಳಗಾದವನು ಇವನು. ಪರಂತ್ವೇಕೋ ಮಹಾನ್ ವಿದ್ವನ್ ಸಂದೇಹೋ ಹೃದಯೇ ಮಮ. ನನ್ನ ಹೃದಯದೊಳಗೊಂದು ಸಂದೇಹ ಇದೆ. ಏನಂದ್ರೆ ಅವನೆಲ್ಲ ಮತ್ತೆ ವಿಷಯ ಎಲ್ಲ ಹೇಳ್ತಾನೆ. ಹಿಂದೆ ನಾನು ಹಿಂಗೆ ಹೋಗಿದ್ದೆ, ಒಂದು ಗಿಳಿ ಬಂತು, ಗಿಳಿ ಈ ಶ್ಲೋಕವನ್ನು ಹೇಳ್ತು. ಯಾವ ಶ್ಲೋಕ ಅಂತ ಮತ್ತೊಂದು ಸಲ ಅವ್ರ ಮುಂದೆ ಹೇಳ್ತಾ ಇದ್ದ. ವಿದ್ಯಮಾನ ತುಲ ಸುಖಂ ಆಲೋಕ್ಯಾತೀವ ಭೂತಲೆ ನ ಚಿಂತಯಸಿ ತತ್ವಂ ತಂ ತತ್ ಕಥಂ ಪಾರಮೇಶ್ಯಸಿ. ಸೇಮ್ ಅದೇ ಪ್ರಶ್ನೆಯನ್ನ ಕೇಳಿತು. ಇದನ್ನ ಕೇಳಿ ಇಮಮ್ಮೆ ಹಾರ್ದ ಸಂದೇಹಂ ಭಗವಾನ್ ಛೇತ್ತುಮರ್ಹತಿ ಅಂತಂದ. ನಿಮ್ಮ ಪಾದಕ್ಕೆ ಈ ಸಂದೇಹವನ್ನು ಇಟ್ಟಿದ್ದೀನಿ. ಹೇಳ್ತಾರಲ್ಲ, ಗುರುಗಳ ಪಾದಕ್ಕೆ ನಮ್ಮ ಸಂದೇಹಗಳು, ನನ್ನ ಕಷ್ಟಗಳನ್ನೆಲ್ಲ ಹಾಕ್ಬಿಡು. ನಿಕ್ಷಿಪೇತ್ ಸರ್ವ ಭಾರಾಂಶ್ಚ ಗುರೋಶ್ರೀ ಪಾದ ಪಂಕಜೆ ಅಂತ. ಈಗ ಗುರುಗಳ ಪಾದಕ್ಕೆಲ್ಲ ಹಾಕಿದ್ದೀನಿ, ನೀವೇನು ಹೇಳ್ತೀರೋ ಅದನ್ನು ನಾನು ಪಾಲಿಸ್ತೀನಿ ಅಂತ ಹೇಳಿದ್ರು. ಅವನಿಗೆ ಗುರುಗಳಿಗೆ ಗೊತ್ತಾಯ್ತು. ಅವರು ಒಂದು ಕ್ಷಣ ಧ್ಯಾನಸ್ಥರಾದ್ರಂತೆ. ಪ್ರಾಣಾಯಾಮವನ್ನು ಮಾಡಿ ಧ್ಯಾನವನ್ನು ಮಾಡಿದಾಗ ಅವರ ಕಣ್ಣಿಗೆ ಎಲ್ಲ ಗೋಚರ ಆಗಿಬಿಡುತ್ತೆ. ಯಾವರಿಗೆ? ವಾಲ್ಮೀಕಿ ಋಷಿಗಳಿಗೆ. ಪ್ರಾಣಾಯಾಮ ಪರೋಭೂತ್ವ ಮುಹೂರ್ತಂ ಧ್ಯಾನಮಾಸ್ಥಿತಃ ಕರಾಮಲಕವದ್ವಿಶ್ವಂ ಭೂತಂ ಭವ್ಯಂ ಭವಚ್ಚಯತ್. ಅವರಿಗೆ ಅದಷ್ಟೇ ಅಲ್ಲ, ಹಿಂದೆ ಆಗಿದ್ದು, ಈಗ ಅವನ ಪರಿಸ್ಥಿತಿ, ಮತ್ತೆ ಮುಂದೆ ಆಗೋದು, ಭೂತ ಭವ್ಯ ಭವಿಷ್ಯತ್ ಎಲ್ಲವೂ ಕೂಡ, ಭೂತ ಭವ್ಯ ವರ್ತಮಾನ ಮೂರೂ ಗೊತ್ತಾಯ್ತಂತೆ. ಗೊತ್ತಾಗಿ ಅವ್ರು ಹೇಳಿದರು, ನಿನ್ನ ಪ್ರಾಕ್ ಕಥೆಯನ್ನು ನಾನು ಹೇಳ್ತೀನಿ ಕೇಳಪ್ಪ, ಇಂಥದ್ದೊಂದು ಕಾರಣ ಇದೆ ಅಂತ. ಹಿಂದೆ ಒಬ್ಬ ಒಳ್ಳೆಯ ಬ್ರಾಹ್ಮಣ ಇದ್ದ. ಅವನ ಹೆಸರು ಸುದೇವ ಅಂತ. ಸುದೇವ ಅನ್ನುವಂಥ ಒಬ್ಬ ದ್ವಿಜ ಇದ್ದ. ಅವನು ತಾಮ್ರಪರ್ಣಿ ಅಂತ ಒಂದು ನದಿ, ಆ ನದಿಯ ದಂಡೆಯಲ್ಲಿ ಒಳ್ಳೆಯ ವೇದಾಧ್ಯಯನವನ್ನು ಮಾಡಿಕೊಂಡು ಅಲ್ಲಿ ತಪಸ್ಸನ್ನು ಮಾಡ್ಕೊಂಡಿದ್ದ. ಕಥೆಯೊಳಗೆ ಕಥೆ, ಕಥೆಯೊಳಗೆ ಕಥೆ ಹೀಗೆ ನಡೀತಾ ಇದೆ. ವಿಷ್ಣು ಭಕ್ತಿ ಪರಾಯಣನಾಗಿದ್ದಾನೆ. ಯಾವಾಗಲೂ ಕೂಡ ಅವನ ಹೆಂಡತಿಯ ಒಟ್ಟಿಗೆ ಧರ್ಮವನ್ನೇ ಮಾಡುವವನು. ಅವನ ಹೆಂಡತಿ ಅಂತ ಯಾರು ಅಂತ ಕೇಳಿದ್ರೆ ಆಶ್ಚರ್ಯ. ಗೌತಮ ಋಷಿಗಳ ಮಗಳು ಗೌತಮಿ ಅಂತ, ಅಂದರೆ ಗೌತಮರ ಅಳಿಯ ಸುದೇವ ಅನ್ನೋ ಬ್ರಾಹ್ಮಣ. ಅವರು ಚೆನ್ನಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ಸಂತತಿಂ ನಹಿ, ಅವರಿಗೆ ಮಕ್ಕಳಾಗೇ ಇಲ್ಲ. ಏನೋ ಗೊತ್ತಿಲ್ಲ, ದೇವರು ಪರೀಕ್ಷೆ ಮಾಡ್ತಿರ್ತಾನೆ ಕೆಲವರಿಗೆ. ಎಷ್ಟೋ ವರ್ಷಗಳಾದರೂ ಮಕ್ಕಳಾಗಿರೋದಿಲ್ಲ. ಹಾಗೆ ಆಯಿತು, ಮಕ್ಕಳಾಗಿಲ್ಲ. ಏನು ಮಾಡಬೇಕು? ಐ ಸುಂದರಿ ಸಂಸಾರೆ ಸುಖಂ ನಾಸ್ತಿ ಸುತಾತ್ಪರಂ. ಅಲ್ಲ, ಒಳ್ಳೆಯ ಮಗ ಹುಟ್ಟೋದಕ್ಕಿಂತ ಒಳ್ಳೆಯ ಸುಖ ಇನ್ಯಾವುದು ಜೀವನದೊಳಗಿಲ್ಲ. ಸಂತತಿ ಶುದ್ಧ ವಂಶಾಹಿ ಪರತ್ರೇಹೆ ಚ ಶರ್ಮಣೆ ತಮಪ್ರಾಪ್ಯ ವರಂ ಪುತ್ರಂ ಜೀವಿತಂ ಮಮ ನಿಷ್ಫಲಂ. ಇಷ್ಟೆಲ್ಲ ನಾನು ಸಾಧನೆಯನ್ನು ಮಾಡಿ ಒಂದು ಒಳ್ಳೆಯ ಸತ್ಪುತ್ರನನ್ನೋ ಸತ್ಪುತ್ರಿಯನ್ನು ಪಡೆಯದೇ ಇದ್ದರೆ ನನ್ನ ಜೀವಿತವಾದದ್ದೆಲ್ಲ ನಿಷ್ಫಲ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೆಂಡತಿ ಹೇಳ್ತಾ ಇದ್ದ. ಆವಾಗ ಸ್ವಲ್ಪ ದುಃಖವನ್ನು ತೋರಿಸ್ತಾ ಇದ್ದಾನೆ. ಒಂದು ಒಳ್ಳೆಯ ಮಗು ಇದ್ದರೆ ನಾನು ಹೀಗೆ ಆಡಿಸ್ತಿದ್ದೆ, ಹಾಗೆ ಆಡಿಸ್ತಿದ್ದೆ, ಹೀಗೆ ಆಟ ಆಡಿಸ್ತಿದ್ದೆ ಅಂತೆಲ್ಲ ತನ್ನ ಮನಸ್ಸಿನ ಭಾವನೆಯನ್ನು, ಎಂಥ ದೊಡ್ಡವರೇ ಇರಲಿ ಅವರೊಳಗೆ ಒಬ್ಬ ಸಣ್ಣ ಮಗು ಇರ್ತು, ಆ ಮಗುವಿನ ಭಾವವನ್ನು ತೋರಿಸ್ತಾ ಇದ್ದಾನೆ ಆ ಬ್ರಾಹ್ಮಣ. ಆವಾಗ ಗೌತಮಿ ಹೇಳ್ತಾಳೆ, ಗೌತಮ ಋಷಿಗಳ ಮಗಳಿಗೆ ತಕ್ಕದಾದ ಮಾತನ್ನು ಹೇಳ್ತಾಳೆ. ಅವಳಂತಾಳೆ, ಈ ಮಾತು ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಹೇಳ್ತಾಳೆ. ಯಾಕೆಂದರೆ ಶಾಸ್ತ್ರ ಗೊತ್ತಿದ್ದವರು ನೀವು, ಮಕ್ಕಳಾದವರೇ ಉದ್ಧಾರ ಆಗ್ತಾರೆ ಅಂತ ಜಗತ್ತಿನೊಳಗಿಲ್ಲ. ಧರ್ಮದಿಂದ ಇದ್ದವರು ಮಾತ್ರ ಉದ್ಧಾರ ಆಗ್ತಾರೆ ಅಂತ ಶಾಸ್ತ್ರ ಇದೆ.
ಹೇಳ್ತಾರೆ ನೋಡ್ರಿ, ಭವದ್ವಿಧ ಭಾಗವತ ನೈವ ಮುಹ್ಯಂತಿ ಸೂರಯ. ಈ ರೀತಿಯಾಗಿ ನಿಮ್ಮಂತಹ ಜ್ಞಾನಿಗಳು ತಪ್ಪು ತಿಳುವಳಿಕೆಯಲ್ಲಿ ಬರೋದಿಲ್ಲ. ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಿ? ಕಥಂ ಪುತ್ರೈ ಸುಖಾವಾಪ್ತಿರ್ ಜ್ಞಾತಿಸ್ನಸ್ತವ ಸುವ್ರತ. ನಿಮಗೆಲ್ಲ ಗೊತ್ತಿದೆ, ಮಕ್ಕಳಾಗದೇ ಇದ್ರೂ ಉದ್ಧಾರ ಆದಂತಹ ಸಾವಿರಾರು ಕಥೆಗಳನ್ನು ನಾವು ನೋಡಿದ್ದೀವಿ. ಹೀಗಾಗಿ ಆಚಾರ್ಯರು ಶಾಸ್ತ್ರದಲ್ಲಿ ಹೇಳ್ತಾರೆ, ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ ಅತ್ರ ಸಂಶಯ. ನಿಮಗೆ ಮಕ್ಕಳಾಗಿಲ್ಲ, ಗಂಡು ಮಕ್ಕಳಾಗಿಲ್ಲ, ಏನೂ ಚಿಂತೆ ಮಾಡಬೇಡ. ನೀವು ಒಳ್ಳೆಯ ಧರ್ಮವನ್ನು ಮಾಡಿದ್ದಾದರೆ ನಿಮಗೆ ಬೇಕಾಗುವ ಎಲ್ಲ ಸದ್ಗತಿಯನ್ನು ನಾನು ಕೊಡ್ತೀನಿ ಅಂತ ಪರಮಾತ್ಮ ಆದೇಶ ಮಾಡ್ತಾರೆ. ಹೀಗಿರುವಾಗ ನೀವು ಯಾಕೆ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೀರಿ? ಮಕ್ಕಳಿಲ್ಲ ಅಂದ್ರೆ ಇಲ್ಲ ಅಷ್ಟೇ ಅಂತ ಹೇಳಿದ್ದು. ಅಷ್ಟೇ ಹೇಳಿ ಮುಗಿಸ್ತಿಲ್ಲ. ಮಕ್ಕಳಿದ್ದವ್ರ ಹಣೆ ಬಾರ ಏನಾಗಿದೆ ಅಂತ ನೆನಪು ಮಾಡಿಕೊಟ್ರು. ಚಿತ್ರಕೇತು ರಾಜನ ಕಥೆ ಭಾಗವತದಲ್ಲಿ ಬರ್ತದೆ, ನೀವು ಕೇಳಿದ್ದೀರಿ. ಬೇಡ ಬೇಡ ಅಂತ ಕೇಳಿದ್ರು ನಮಗೆ ಮಕ್ಕಳು ಆಗೇ ತೀರಬೇಕು ಅಂತಂದಾಗ ಇರುವ ಮಗ ಸತ್ತು ಹೋಗಿಬಿಡ್ತಾನೆ ಸಣ್ಣ ಸಣ್ಣ ವಯಸ್ಸಿಗೆ. ಜೋರಾಗಿ ಅಳತಾ ಕೂತಿರ್ತಾರೆ. ಅಲ್ಲಿಗೆ ನಾರದರು ಬಂದು, ಆಂಗೀರಸರು ನಾರದರು ಬಂದು ಅವನಿಗೆ ಬುದ್ಧಿ ಕಲಿಸ್ತಾರೆ. ಈ ಕಥೆ ಕೇಳಿದ್ದೀರಿ. ಅವ್ರಂತಾರೆ, ನಿನ್ನ ಮಗ ಬೇಕಲ್ಲ, ಸತ್ತು ಹೋದ ಮಗ ಬೇಕು, ಕರಿತೀನಿ ಆ ಜೀವನನ್ನ, ಬರ್ತಾನೇನು ಕೇಳು ಅಂತಂತಾರೆ. ಆ ಜೀವನನ್ನ ಕರೀತಾರೆ. ಕರೆದು ಹೇಳ್ತಾರೆ, ನಿಮ್ಮ ತಂದೆ ತಾಯಿ ಅಳ್ತಾ ಇದ್ದಾರಪ್ಪ, ನೀನು ಹೋದವನು ವಾಪಸ್ ಬರ್ಬೇಕಂತೆ, ಬರ್ತೀಯಾ ಅಂತ ಕೇಳ್ತಾರೆ. ಆವಾಗ ಅವನಂತಾನೆ, ಎಲ್ಲಿ ತಂದೆ ಎಲ್ಲಿ ತಾಯಿ, ನಾನು ಈ ದೇಹವನ್ನು ಬಿಟ್ಟು ಮೇಲೆ ಹೋದ ಮೇಲೆ ಗೊತ್ತಾಯಿತು ಇಂತಹ ಅನಂತ ತಂದೆಗಳು ಅನಂತ ತಾಯಿಗಳು ಈಗಾಗಲೇ ನನ್ನ ಜೀವನದಲ್ಲಿ ಆಗೋಗಿದ್ದ. ಎಲ್ಲರೂ ಅಳವರೆ, ಯಾರ ಹತ್ರ ಹೋಗಲಿ ನಾನು. ಅವನು ಹೇಳ್ತಾನೆ, ನಾನು ನನ್ನ ತಾಯಿಯ ಹಾಲನ್ನು ಕುಡಿಬೇಕಾದ್ರೆ ಅಲ್ಲಿ ಬಿದ್ದ ಹನಿಗಳನ್ನು ಸೇರಿಸಿದ್ರೆ ಒಂದು ಸಮುದ್ರ ಆಗ್ತದಂತೆ. ಅಷ್ಟು ಬಾರಿ ಹುಟ್ಟಿ ಬಂದಿದ್ದೇನೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಇಷ್ಟನ್ನ ಮಾಡ್ತಾ 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 ಇಲ್ಲಿಗೆ ಬಂದಿದ್ದೀನಿ. ನಾನು ಬರೋದಿಲ್ಲ, ಯಾವ ತಂದೆ ಬೇಡ ತಾಯಿ ಬೇಡ ಅಂದ್ಬಿಡ್ತಾನೆ. ಆವಾಗ ಅವನಿಗೆ ಬುದ್ಧಿ ಬರ್ತದೆ. ಆಮೇಲೆ ಅವನು ವಿರಕ್ತನಾಗಿ ಉದ್ಧಾರ ಆಗ್ತಾನೆ. ಈ ಕಥೆಯನ್ನು ಕೇಳಿಲ್ಲೇನು ಅಂತ ಕೇಳ್ತಾಳೆ ಅವಳು. ನಿಮ್ಗೆ ಗೊತ್ತಿದೆ ಈ ಕಥೆ, ಯಾವ ಮಕ್ಕಳಿದ್ರೂ ಉದ್ಧಾರ ಆಗ್ತದೆ ಅಂತಿಲ್ಲ. ಇಷ್ಟಕ್ಕೆ ಮುಗಿಸದೆ ಇನ್ನೊಂದು ಕಥೆಯನ್ನು ಹೇಳ್ತಾಳೆ. ಏನಂತಂದ್ರೆ, ನಿಮಗೆ ಗೊತ್ತಿರುವಂತೆ ತಥಾ ಅಂಗರಾಜ, ಅಂಗರಾಜನ ಮಗ ವೇನ, ದುಷ್ಟ ವೇನ. ಆ ದುಷ್ಟ ವೇನ ಇದ್ದಾನಲ್ಲ, ಅವನು ಯಾಕಾದ್ರೂ ಹುಟ್ಟಿದ್ನಪ್ಪ ಅಂತ ಅವ್ರ ತಂದೆ ತಾಯಿಗಾಗಿತ್ತು. ಮಕ್ಕಳಿದ್ದವ್ರ ಕಥೆ ಹಿಂಗೆ. ಅಂತಹ ಮಗ ಹುಟ್ಟದೇ ಇರೋಕ್ಕಿಂತ ಹುಟ್ಟದೇ ಇದ್ರೆ ಚೆನ್ನಾಗಿತ್ತು ಅಂತ ಅಂದ್ಕೊಂಡ ಅಂಗರಾಜ. ಅದೇ ವೇನನಿಗೆ ಮುಂದೆ ಪೃಥುರಾಜರು ಹುಟ್ಟುತ್ತಾರೆ, ಆ ಕಥೆ ಬೇರೆ. ಆದರೆ ಮಧ್ಯದೊಳಗೆ ಅಷ್ಟು ಪವಿತ್ರವಾದಂತಹ ವಂಶದೊಳಗೆ ಇಷ್ಟು ಪುಣ್ಯ ಪರಿಪಾಕವು ಇದ್ದಾಗಲೂ ಕೂಡ ಒಂದು ಕೆಟ್ಟ ಜನ್ಮ ಆಗಿ ಹೋಗಿದೆ. ವೇನನಂತಹ ದುಷ್ಟ ಮಗ ಯಾರನ್ನೂ ಪೂಜೆ ಮಾಡಬಾರ್ದು, ನನ್ನನ್ನೇ ಪೂಜೆ ಮಾಡಬೇಕು ಅನ್ನುವ ಆ ವೇನ, ದುಷ್ಟ ವೇನ ಅಂಗರಾಜನ ಮನೆಯಲ್ಲಿ ಹುಟ್ಟುತ್ತಾನೆ. ಅಂತಂದ್ರೆ ಮಕ್ಕಳು ಇದ್ರೆ ಉದ್ಧಾರವೇ ಆಗ್ತದೆ ಅಂತ ಏನೂ ಇಲ್ಲ. ನಮ್ಮಲ್ಲಿ ಧರ್ಮ ಇರಬೇಕು ಅನ್ನೋದೇ ಶಾಶ್ವತ. ಶಾಶ್ವತವಾದದ್ದು ಅದೇ, ಬೇರೆ ಯಾರೂ ಇಲ್ಲ. ನಿನ್ನೆನೂ ಹೇಳಿದ್ದೆ, ಇದೇನೋ ಗೊತ್ತಿಲ್ಲ, 3 ದಿವಸನೂ ರಿಪೀಟ್ ಆಯ್ತು. ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನಮಗೆ ನಾವೇ ಬಂಧುಗಳು, ನಮಗೆ ನಾವೇ ಶತ್ರುಗಳು. ನಮ್ಮನ್ನು ಉದ್ಧಾರ ಮಾಡ್ಕೊಳ್ಳಿಕ್ಕೆ ಇನ್ನೆಲ್ಲಾದರೂ ಹೊರಗೆ ಹುಡುಕ್ತಾ ಇದ್ರೆ ತಪ್ಪು. ನಾವೇ ನಮ್ಮನ್ನು ಉದ್ಧಾರ ಮಾಡ್ಕೋಬೇಕು. ಅರ್ಥಾತ್ ನಮ್ಮ ಪ್ರಯತ್ನವೇ ನಮ್ಮನ್ನು ಉದ್ಧಾರ ಮಾಡಬೇಕು. ಧರ್ಮದ ಪ್ರಯತ್ನ ನಮ್ಮನ್ನ ಮುಂದುವೈತದೆ ಹೊರತು ಇನ್ಯಾವುದೂ ಅಲ್ಲ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಅಭಿಪ್ರಾಯ. ಇಷ್ಟ ಆಯ್ತು. ಆರಾಧಯ ಜಗನ್ನಾಥಂ ಹರಿಂ ಸರ್ವಾರ್ಥದಂ ಮುದ. ಆದ್ದರಿಂದ ಆ ಜಗನ್ನಾಥ ಸ್ವರೂಪಿಯಾದ ಲಕ್ಷ್ಮೀ ವೆಂಕಟೇಶ ಯಾರಿದ್ದಾನೆ, ಶ್ರೀಕೃಷ್ಣ ಇದ್ದಾನೆ, ಅವನನ್ನು ಆರಾಧನೆ ಮಾಡು, ಅಷ್ಟು ಸಾಕು, ಬೇರೆ ಯಾವುದೂ ಬೇಕಾಗಿಲ್ಲ. ಮತ್ತೆ ಹೇಳ್ತಾರೆ, ಅವನ ಆರಾಧನೆ ಮಾಡಿದ್ದಕ್ಕೆ ಏನೇನಾಯಿತು ಅಂತಂದ್ರೆ, ಕರ್ದಮ ಪ್ರಜಾಪತಿಗಳ ಉದಾಹರಣೆಯನ್ನು ಕೊಡ್ತಾರೆ. ಕರ್ದಮ ಪ್ರಜಾಪತಿಗಳು ನಿಮಗೆಲ್ಲ ಗೊತ್ತಿದೆ, ಅವರು ಚೆನ್ನಾಗಿ ದೇವರ ಸ್ತೋತ್ರವನ್ನು ಮಾಡ್ತಾ ಇರುವಾಗ ದೇವರ ಕಣ್ಣಿನಿಂದ ಒಂದು ಹನಿ ನೀರು ಬಂತು. ದೇವರ ಕಣ್ಣೊಳಗೆ ನೀರು ಬರಬೇಕು ಅಂತ ವಿಚಾರ ಮಾಡಿ, ಎಷ್ಟು ಸಂತೋಷ ಆಗಿರ್ಬೇಕು ಭಗವಂತನಿಗೆ. ಆ ನೀರು ಬಿದ್ದಲ್ಲಿ ಇವತ್ತು ಬಿಂದು ಸರೋವರ ಮಾತೃಗಯ ಅಂತ ಕರೀತಾರೆ. ಅದು ನಿರ್ಮಾಣ ಆಯಿತು. ಇವತ್ತು ಎಲ್ಲಿ ಮಾತೃಗಯ ಹೋಗಿ ತಾಯಿಯ ಹೆಸರಿನಲ್ಲಿ ಶ್ರಾದ್ದವನ್ನು ಮಾಡಬೇಕು, ಅಂತಹ ಮಾತೃಗಯ ನಿರ್ಮಾಣ ಆದದ್ದು ಬಿಂದು ಸರೋವರ ಕರ್ದಮ ಪ್ರಜಾಪತಿಗಳ ಆ ಧರ್ಮದ ಚಿಂತನೆಯಿಂದ. ಹಾಗೆ ಅಂತಹ ಸಾಧನೆಯನ್ನು ನೀವು ಮಾಡ್ರಿ, ಕೊಡೋದಾದ್ರೆ ಭಗವಂತ ಕೊಟ್ಟಿರ್ತಾನೆ. ಅಲ್ಲಿ ಕಪಿಲ ಋಷಿನೇ, ಪರಮಾತ್ಮನೇ ಕಪಿಲ ಋಷಿಯಾಗಿ ಬಂದು ಅವತಾರ ಮಾಡಿದ್ದಾನೆ, ಅದು ನಿಮಗೆ ಗೊತ್ತಿದೆ. ಹಾಗೆ ಇನ್ನು ಅನೇಕ ಉದಾಹರಣೆಗಳು ಉಂಟು. ಮಕ್ಕಳಿಗಾಗಿ ಬಹಳ ದುಃಖ ಪಡೋದು ಬೇಡ ಎಂಬುದಾಗಿ ಅವಳು ಹೇಳಿದ ಮೇಲೆ ಆವಾಗ ಹೌದು ಅವನಿಗೆ ತಿಳುವಳಿಕೆ ಬಂತು. ಜ್ಞಾನಿಗಳಿಗೆ ಹೆಂಗಿರ್ತದೆ ಅಂದರೆ, ಅವರು ಒಂದು ಸಲ ಹೊಸ್ತಿಲ ಮೇಲೆ ನಿಂತಂಗಿರ್ತಾರೋ, ಒಂದು ಸ್ವಲ್ಪ ಅವರನ್ನು ಪುಷ್ ಮಾಡಬೇಕಷ್ಟೆ, ಅವ್ರಿಗೆ ಸರಿಯಾದ ಕೆಲಸಕ್ಕೆ ಬಂದು ಬಿಡ್ತಾರೆ. ಅವರು ಕವಲು ದಾರಿಯಲ್ಲಿ ನಿಂತಾಗ ಒಂಚೂರು ತೋರಿಸ್ಬೇಕು, ಈ ಕಡೆನೋ ಈ ಕಡೆನೋ ಅಂತಷ್ಟೇ. ಆ ಕೆಲಸವನ್ನು ದೇವರು ಇನ್ನೊಬ್ಬರ ಕಡೆಯಿಂದ ಮಾಡಿಸ್ತಾನೆ, ಅಷ್ಟೇ ಆಯ್ತು. ಹಂಗಾದ ತಕ್ಷಣ ಅವನು ಶುಷ್ಕ ಪರ್ಣ ಜಲಾಹಾರ ಪಂಚಮೇ ದಿನೇ ಚಚಾರ ಪರಮಂ ತಪಃ.
ಒಳ್ಳೆಯ ಪರಮವಾದ ತಪಸ್ಸನ್ನ ಅವನು ಮಾಡ್ತಾ ಇದ್ದಾನೆ. ಎಂಥ ತಪಸ್ಸು ಅಂದ್ರೆ ಉಗ್ರವಾದ ತಪಸ್ಸು. 5 ದಿನಕ್ಕೊಂದು ಸಲ ಒಣಗಿದ ಎಲೆಯನ್ನ ತಿನ್ನೋದು, ನೀರು ಕುಡಿಯೋದು, ಇಷ್ಟೇ. ಒಣಗಿದ ಎಲೆ ತಿಂದು ನೀರು ಕುಡಿಯೋದು. ಮನೆಯೊಳಗೆ ನಾವು ಇದು ಮಾಡ್ಲಿಕ್ಕೆ ಆಗ್ತದ ನೋಡ್ಬೇಕು. ಅಂಥದ್ದನ್ನು ಮಾಡಿದ. ಎಷ್ಟು ವರ್ಷ ಅಂದ್ರೆ 4,000 ವರ್ಷ. 4,000 ವರ್ಷ ಕಾಲ ಇದನ್ನ ತಪಸ್ಸನ್ನ ಮಾಡಿ ಅವಾಗ ಪರಮಾತ್ಮನನ್ನು ಒಲಿಸಿಕೊಂಡ. ಪ್ರಾದುರ್ಬಭೂವ ತರಸ ಗರುಡೋಪರಿ ಸಂಸ್ಥಿತ ಅತ್ಯುಗ್ರಂ ತತ್ತಪೋ ದೃಷ್ಟ ಭಗವಾನ್ ಭಕ್ತವತ್ಸಲ. ಪರಮಾತ್ಮ ಗರುಡನ ಸ್ಕಂದ ಮೇಲೆ ಕೂತುಕೊಂಡು ಅವನ ಮುಂದೆ ಬಂದು ಆವಿರ್ಭೂತನಾಗಿದ್ದಾನೆ. ಏನಾಯಿತು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇತಿಶ್ರೀ ಬೃಹನ್ನಾರದೀಯ ಪುರಾಣೆ ಪುರುಷೋತ್ತಮ ಮಹಾತ್ಮೆ ಶ್ರೀ ನಾರಾಯಣ ನಾರದ ಸಂವಾದೆ 14ನೇ ಮುಗಿಸ್ತಾರೆ. ಮುಂದೆ ವರಪ್ರದಾನವನ್ನು ಮಾಡ್ತಾರೆ. ಈ ಸುದೇವನಿಗೆ ದೇವರು ವರವನ್ನು ಕೊಡ್ತಾನೆ. ಏನು ಕೊಡ್ತಾನೆ ನೋಡ್ರಿ. ತತಸ್ತುಷ್ಟಾವತಂ ದೇವಂ ಶ್ರೀಕೃಷ್ಣಂ ಭಕ್ತವತ್ಸಲಂ. ಬಂದ ತಕ್ಷಣ ದೇವರಿಗೆ ಏನು ಮಾಡ್ತಾರೆ? ಯಾರೋ ಒಬ್ಬರು ನಮ್ಮ ಮನೆಗೆ ಬರಬೇಕಾದವ್ರು ಬಂದ ತಕ್ಷಣ ನಾವು ಶ್ರೀಕೃಷ್ಣನಿಗೆ ಅರ್ಘ್ಯ ಕೊಡ್ತೀವಲ್ಲ. ಯಾಕೆಂದ್ರೆ ಹುಟ್ಟಿ ಬಂದ ಕೃಷ್ಣ ಅಂತ ಹೇಳಿ. ಜಾತಕ್ಕಂಸ ವದಾರ್ಥಾಯ ಭೂಭಾರೋತ್ತಾರಣಾಯ ಚ ಕೌರವಾಣಂ ವಿನಾಶಾಯ ಪಾಂಡವಾನಂ ಹಿತಾಯ ಚ ಅಂತ ಹೇಳಿ ಅರ್ಘ್ಯವನ್ನು ಕೊಡ್ತೀವಿ. ಹಾಗೆ ಇವನಿಗೂ ಕೂಡ ಅರ್ಘ್ಯವನ್ನು ಕೊಟ್ಟು ಬದ್ಧಾಂಜಲಿ ಪುಟಃ ಕೈಯನ್ನು ಮುಗಿದು ನಮಸ್ಕಾರವನ್ನು ಮಾಡ್ತಾ ಗದ್ಗದಾಕ್ಷರಂ, ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ. ಧ್ರುವರಾಜರ ಕಥೆಯಲ್ಲಿ ಕೇಳ್ತೀರಿ, ಅವನಿಗೆ ಬಾಯಿಯಿಂದ ಮಾತೇ ಹೊರಡ್ತಾ ಇಲ್ಲ. ಶಂಖಸ್ಪರ್ಶ ಮಾಡಿದ ಮೇಲೆ ಮಾತು ಬಂತದ್ದು. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಂತ ಹೇಳಿ. ಹಾಗೆ ಇಲ್ಲೂ ಕೂಡ ಗದ್ಗದ ಅಕ್ಷರನಾಗಿ ಅವನು ಕೂತಿದ್ದಾನೆ. ಬೇರೆ ಬೇರೆ ಶಬ್ದಗಳಿಂದ ಅವನನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಪಾಹಿಮಾಂ ಪರಮೇಶಾನ ಶರಣಾಗತ ವತ್ಸಲ ಜಗದ್ವಂದ್ಯ ನಮಸ್ತೇಸ್ತು ಪ್ರಸನ್ನ ಭಯಭಂಜನ. ನೀನು ಯಾರ ಮೇಲೆ ಪ್ರಸನ್ನ ಆಗ್ತೀಯೋ ಅವರ ಭಯ ದೂರ ಮಾಡುತ್ತೆ. ಅದೇ ಅವನ ಸ್ವಭಾವ. ದೇವರು ಎಲ್ಲಿರ್ತಾನೋ ಅಲ್ಲಿ ಭಯ ಇರುವುದಿಲ್ಲ. ಎಲ್ಲಿ ಭಯ ಇರ್ತದೋ ಅಲ್ಲಿ ಭಗವಂತನ ಮೇಲೆ ವಿಶ್ವಾಸ ಇರುವುದಿಲ್ಲ. ನಮಗೆ ಭಯ ಆಗ್ತದಂದ್ರೆ ಅರ್ಥ ಏನು ಅಂದರೆ ನಮ್ಮ ವಿಶ್ವಾಸ ಗಟ್ಟಿ ಆಗಿಲ್ಲ ಇನ್ನ ಅಂತ ಅರ್ಥ. ಬಹಳ ಸರಳ ಇಕ್ವೇಶನ್ ಹೇಳಿದ್ದೆ, ಪಾಲಿಸೋದು ಬಹಳ ಕಷ್ಟ ಅದು. ಯಾಕೆಂದ್ರೆ ನಮಗೆ ಇನ್ನೂ ಭಯ ಹೋಗಿಲ್ಲ, ಆದ್ದರಿಂದ ಆಗ್ತಾ ಇರ್ತದೆ. ಅದಕ್ಕೆ ಅವನು ಹೇಳ್ತಾನೆ ಪ್ರಸನ್ನ ಭಯ ಭಂಜನ. ನೀನು ಪ್ರಸನ್ನನಾದರೆ ಭಯ ಅನ್ನೋದು ಹೊರಡಿ ಹೋಗ್ತದೆ. ಆದ್ದರಿಂದ ಅನುಗ್ರಹವನ್ನು ಮಾಡು ಅಂತ ಕೇಳಿ ಮತ್ತೊಂದು ಮಾತು ಹೇಳ್ತಾನೆ. ನತ್ವಾಂ ಬ್ರಹ್ಮಾದಯೋ ದೇವಾ ಸ್ತೋತುಂ ಶಕ್ತಾ ಜಗತ್ಪ್ರಭೋ ಕಥಂ ಮಂದೋ ಮನುಷ್ಯೋಹಂ ಅಲ್ಪ ಬುದ್ಧಿ ಜನಾರ್ದನ. ಸಣ್ಣ ಬುದ್ಧಿಯನ್ನು ನಾನು ಸಣ್ಣ ಸಣ್ಣ ಮಾತುಗಳನ್ನು ಹೇಳ್ತಾ ಇದ್ದೀನಿ. ದೇವರೇ ಸಾಕ್ಷಾತ್ಕಾರವಾಗಿ ಬಂದಾಗ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ನಮ್ಮ ಮನೆಗೆ ಸ್ವಾಮಿಗಳು ಬಂದರೆ ನಮ್ಗೆ ಹಿಂದೆ ಮುಂದೆ ಆಗ್ಲಿಕ್ಕೆ ಶುರು ಆಗ್ತದೆ. ಏನು ಮಾಡಬೇಕು ತಿಳಿಯೋದಿಲ್ಲ. ಯಾಕೆಂದರೆ ಮಹಾನುಭಾವರು ಬಂದಾಗ ನಮಗೆ ಅಡಚಣೆ ಆಗ್ತದೆ. ನಮ್ಮ ಮನಸ್ಸೇ ನಮ್ಮ ಕೆಲಸ ಮಾಡೋದಿಲ್ಲ. ಒಂದಾ ಮನಸ್ಸು ಮುಂದೆ ಹೋಗಿರ್ತದೆ, ದೇಹ ಹಿಂದೆ ಬಿದ್ದಿರ್ತದೆ. ಇಲ್ಲ ದೇಹ ಮುಂದೆ ಹೋಗಿರ್ತದೆ, ಮನಸ್ಸು ಹಿಂದೆ ಬಿದ್ದಿರ್ತದೆ. ಈಗ ಏನೋ ಒಂದು ವ್ಯತ್ಯಾಸ ಆಗ್ತದೆ. ಸಾಕ್ಷಾತ್ ನಾರಾಯಣ ಬಂದು ಗರುಡನ ಮೇಲೆ ಕೂತು ಆಶೀರ್ವಾದ ಮಾಡ್ಲಿಕ್ಕೆ ಬಂದರೆ ತಡವರಿಸದೆ ಇನ್ನೇನಾಗ್ತದೆ. ಹಾಗಾಯ್ತಂತವನು ಅವನಂತಾನೆ ನನಗೆ ಏನೂ ಸ್ತೋತ್ರ ಮಾಡ್ಲಿಕ್ಕೆ ಆಗಿಲ್ಲ. ಅಷ್ಟೇ ಅಲ್ಲ, ನನಗಲ್ಲ ರಮಾದೇವಿಗೆ ಆಗೋದಿಲ್ಲ, ರಮದೇವರಿಗೆ ಪೂರ್ಣವಾಗಿ ಸ್ತೋತ್ರ ಮಾಡ್ಲಿಕ್ಕೆ ಆಗೋದಿಲ್ಲ. ರಮಾ ಕಾಮಾರಾತಿ ಕಮಲ ಭವನ ಶ್ಯಾಮಲ ತನೋ ಯದಾ ಅಶಕ್ತಾಹ ಸ್ತೋತುಂ ಜಡಮತಿರಹಂ ಕ್ವೌ ರಜಪತೆ ಅಂತ ಕೇಳ್ತಾರಲ್ಲ. ಯಾವಾಗ ಅವರೆಲ್ಲರೂ ಕೂಡ ಪೂರ್ಣವಾಗಿ ಸ್ತೋತ್ರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕೈ ಬಿಟ್ಟಾಗ ನಾವೇನು ಸ್ತೋತ್ರ ಮಾಡ್ತೀವಿ? ಆದರೂ ನೀ ಅನುಗ್ರಹವನ್ನು ಮಾಡಬೇಕು ಅಂತಂದ. ಅವಾಗ ಶ್ರೀಹರಿ ಹೇಳ್ತಾ ನಾರಾಯಣ, ಕಿಮಿಚ್ಛಸಿ ಮಹಾಪ್ರಾಜ್ಞ ತಪೋಧನ ವದಸ್ವಮಿ. ಒಂದೇ ಮಾತು, ಏನು ಬೇಕು ಹೇಳಿ ನಿನಗೆ? ಇಷ್ಟು ಕಷ್ಟಪಟ್ಟು ಪಾಪ ತಪಸ್ಸು ಮಾಡಿದ್ದಿ, ನಿನಗೇನು ಬೇಕೋ ಹೇಳೋ ಅದನ್ನು ನಾನು ಕೊಡ್ತೀನಿ ಅಂತಂದ. ಆವಾಗ ಸತ್ಪುತ್ರಂ ದೇಹಿಮೇ ವಿಷ್ಣು ಪುರಾಣ ಪುರುಷೋತ್ತಮ. ಒಳ್ಳೆಯ ಸತ್ಪುತ್ರನನ್ನು ನನಗೆ ಕೊಡೋದು. ಪುತ್ರಂ ದೇಹಿ ಅಲ್ಲ, ಸತ್ಪುತ್ರಂ. ಚೆನ್ನಾಗಿರ್ಬೇಕು, ಮತ್ತು ಮಕ್ಕಳಾದರೂ ಉಪಯೋಗ ಇಲ್ಲ, ಮಕ್ಕಳು ಚೆನ್ನಾಗೂ ಇರಬೇಕು. ಹಾಗೆ ಸತ್ಪುತ್ರನನ್ನು ಕರುಣಿಸು ಅಂತ ಕೇಳಿದಾಗ ಒಂದು ಸ್ವಲ್ಪ ದುಃಖದ ಸ್ಥಿತಿ. ಏನಂದ್ರೆ ಹರಿ ಅಂತಾನೆ, ತವ ಪುತ್ರ ಸುಖಂ ವತ್ಸ ವಿಧಾತ್ರ ನೈವ ನಿರ್ಮಿತಂ. ಅಷ್ಟೇ ಅಲ್ಲ, ತತ್ರ ನೈವಾಸ್ಥಿತೇ ಪುತ್ರ ಸುಖಂ ಸಪ್ತಸು ಜನ್ಮಸು. ಅವನು ಹಣೆ ಬರ ನೋಡಿದ್ನಂತ ಹರಿ ಪರಮಾತ್ಮ ನೋಡಿ ಅಂತಾನೆ, ಈ ಜನ್ಮಕ್ಕಲ್ಲೋ ಇನ್ನು 7 ಜನ್ಮಕ್ಕೂ ನಿನಗೆ ಮಕ್ಕಳಾಗೋದಿಲ್ಲ ಅಂದ್ಬಿಟ್ಟು. ಯಾಕೆಂದ್ರೆ ಬರೋದಿಲ್ಲ ಅದು. ಬ್ರಹ್ಮ, ಚತುರ್ಮುಖ ಬ್ರಹ್ಮ ಏನು ಹಣೆ ಬರಹವನ್ನು ಬರೀತಾನೆ ಸೃಷ್ಟಿಕರ್ತ, ಅವನು ತನ್ನ ಲೆಕ್ಕದ ಪುಸ್ತಕದಲ್ಲಿ ನಿನಗೆ ಮಕ್ಕಳನ್ನೇ ಇಟ್ಟಿಲ್ಲ 7 ಜನ್ಮಕ್ಕೆ ಅಂತಂದ. ಅಯ್ಯೋ ಅಂತ ಅಳ್ತಾ ಇದ್ದ. ಬಹಳ ದುಃಖ ಆಗ್ಬಿಡ್ತು. ಇತಿ ಏನೋ ಹೇಳ್ತಾರೆ, ಚಿನ್ನ ಮೂಲ ಇವಧ್ರುವ. ಬೇರು ಕಿತ್ತಿದ ತಕ್ಷಣ ಹೇಗೆ ದೊಡ್ಡ ಮರ ಇದ್ರು ರಪ್ ಅಂತ ಬಿದ್ದು ಬಿಡ್ತದ, ಹಾಗೆ ಅವನು ಬಿದ್ದು ಬಿಟ್ಟನಂತ ಕೇಳಿ ದುಃಖ ಆಯ್ತು. ಇಷ್ಟು ಶ್ರಮಪಟ್ಟು ದೇವರನ್ನ ಒಲಿಸಿಕೊಂಡ್ರೆ ದೇವರೇ ಅಂತಾನೆ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಏನು ಪರಿಸ್ಥಿತಿ? ಸಾಧ್ಯನಾ ಇದು?
ಹಿಂಗಾಗ್ತದ. ಕಿಂ ಕರೋತಿ ರಮಾನಾಥ ಸ್ವಕೃತಂ ಭುಂಜತೆ ನರಹ. ಆವಾಗ ಅವನ ಹೆಂಡತಿ ಬಂದು ಅಂತಾಳಂತ, ನೀವು ದುಃಖ ಪಡಬೇಡ, ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಕ್ಕೆ ನಿಮ್ಮ ಪುಣ್ಯ ಇದ್ದೇ ಇದೆ, ಫಲ ಇದ್ದೇ ಇದೆ. ನಾನು ಮೊದಲೇ ಹೇಳಿದ್ದೆ ನೀವು ಕಷ್ಟಪಡಬೇಡ್ರಿ ಮಕ್ಕಳಿಗಾಗಿ ಅಂತ, ಆದರೂ ಕೇಳಲಿಲ್ಲ. ಗಂಡಸರ ಹಠ ಒಂದೊಂದ್ಸಲ ಆ ಮಟ್ಟಕ್ಕಿರ್ತು. ನೀವು ಕೇಳಲಿಲ್ಲ, ಆದರೂ ಒಳ್ಳೆ ಹಠ, ಸದಿಚ್ಛೆ ಇತ್ತು, ದೇವರನ್ನು ಒಲಿಸಿಕೊಂಡ್ರೆ ಏನು ತಪ್ಪಿಲ್ಲ. ಆದರೆ ಒಂದು ಮಾತು ಅಂತಾಳಂತೆ, ಏನಂದ್ರೆ ಸುಕೃತಂ ಅಲ್ಲ ಸ್ವಕೃತಂ ಭುಂಜತೆ ನರಹ. ಏನಿದ್ರು ನಮ್ಮ ಪ್ರಾರಬ್ಧ ಕರ್ಮವನ್ನು ನಾವು ಅನುಭವಿಸಲೇಬೇಕು. ನಾವು ಅನ್ಕೊಳ್ತೀವಿ ಇಂಥ ಪುಣ್ಯವಂತರಿಗೆ ಇಂಥದ್ದು ಯಾಕಾಯ್ತು. ಪ್ರಾರಬ್ಧ ಕರ್ಮ ಯಾರನ್ನೂ ಬಿಡೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, ಎಂತೆಂಥ ಮಹಾನುಭಾವರ ಜೀವನದಲ್ಲಿ ಅದನ್ನು ನೋಡ್ತೀವಿ ನಾವು. ಮಹಾನುಭಾವರ ಜೀವನದಲ್ಲಿ ಅವರ ಮಗ ಸತ್ತು ಹೋದ, ಅವಳ ಮಕ್ಕಳು ಸತ್ತು ಹೋದ್ರು, ಏನೇನೋ ಕಥೆಗಳನ್ನು ಕೇಳ್ತೀವಿ. ಜನಕರಾಜನ ಕಥೆ ಕೇಳಿಲ್ಲ, ತಕ್ಷಣ ಅವನು ಸಂತೋಷ ಇರಬೇಕು ನನಗೆ ಅಂತ ತಕ್ಷಣ ದುಃಖ ಬಂದ್ಬಿಡುತ್ತೆ. ಮಹಾನುಭಾವರಾದ ಜನಕರಾಜರು ಅಂದ್ರೆ ಏನು, ವೇದಗಳಲ್ಲಿ ಅವರ ಹೆಸರು ಬರ್ತದೆ. ಅಂತ ಮಹಾನುಭಾವರು ತಕ್ಷಣಕ್ಕೆ ದೇವರ ದುಃಖವನ್ನು ತೋರಿಸಿದ ನಾನು. ಹೀಗಾಗಿ ಈ ಪ್ರಾರಬ್ಧ ಕರ್ಮ ಸ್ವಕೃತಂ ಗುಂಜತೆ ನರಹ, ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಗೌತಮಿ ಹೇಳ್ತಾ ಇದ್ದಾಳಂತ. ನಡೀರಿ ಮನೆಗೆ ಹೋಗೋಣ, ಇನ್ನಾಗೋದಿಲ್ಲ ಈ ಕೆಲಸ, ಆದ್ದರಿಂದ ಮನೆಗೆ ಹೋಗೋದು ಮಾಡೋಣ. ಪರಮಾತ್ಮ ಎಲ್ಲಕ್ಕಿಂತ ಸರ್ವಶಕ್ತ ಅಂತ ಕೇಳಿದ್ವಿ, ಅವನೇ ಇವತ್ತು ನಿನ್ನ ಭಾಗ್ಯದೊಳಗೆ ಬರೆದಿಲ್ಲ ಅಂತ ಸುಮ್ಮನೆ ಹೇಳ್ಬಿಡ್ತಾನೆ ಅಂತಂದ್ರೆ ಈ ಕೃಷ್ಣನ ಹತ್ರ ಪರಮಾತ್ಮನ ಹತ್ರ ಮಾತಾಡಿ ಏನು ಉಪಯೋಗ ಅಂದ್ಬಿಟ್ಲಂತ. ಅಂದ್ರೆ ನಿಂದಾಸ್ತುತಿ ಮಾಡಿದ್ ಅಥವಾ ದುಃಖದ ಮಾತನ್ನ ಹೇಳಿದ್. ಆವಾಗ ಗರುಡ ದೇವರಿಗೆ ಮನಸ್ಸಿಗೆ ಬೇಜಾರಾಯ್ತಂತ. ನೋಡಿ, ಇಷ್ಟು ಪಾಪ ಕಷ್ಟಪಟ್ಟಿದ್ದಾರೆ ಗಂಡ ಹೆಂಡತಿ, ಇಷ್ಟೆಲ್ಲ ಮತ್ತೆ ಪುಣ್ಯ ಸಂಪಾದನೆ ಮಾಡಿ ನಮ್ಮನ್ನ ಒಲಿಸಿಕೊಂಡಿದ್ದಾರೆ, ಎದುರುಗಡೆ ಬಂದು ನಿಂತಿದ್ದಾರೆ. ಬಂದಾಗ ಶ್ರೀಕೃಷ್ಣ ನಿನಗೆ ಆಗದೇ ಇದ್ದದ್ದು ಯಾವುದಾದ್ರೂ ಅದನ್ನ ಜಗತ್ತಿನೊಳಗೆ ಇಂತಹದ್ದು ಅಶಕ್ಯ ಅಂತಿಲ್ಲೇ ಇಲ್ಲ. ಆದರೆ ನೀನು ಹೀಗಂತೀಯಲ್ಲ, ಏನಿದು ವಿಷಯ? ದೀನಬಂಧೋ ದಯಾಸಿಂಧೋ ಭಕ್ತಾನಾಂ ಅಭಯಂಕರ ಭಕ್ತ ದುಃಖ ಸಹಿಷ್ಣೋಸ್ತೆ ದಯಾದ್ಯ ಕ್ವಗತಾ ಪ್ರಭು. ನೀನಂತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ. ದಯಾಸಿಂಧು ಅಂತ ಕರೀತಾರೆ, ದೀನಬಂಧು ಅಂತ ನೀನು ಕರೀತಾರೆ. ಈ ಎಲ್ಲ ಹೆಸರು ಏನರ್ಥ? ಇವತ್ತು ಒಂದೇ ಮಾತಿನೊಳಗೆ ಆಗೋದಿಲ್ಲ ಅಂತ ಹೇಳ್ತೀನಿ ನೀನು. ನಿನ್ನ ಭಕ್ತ ಪರಾಧೀನತೆ ಎಲ್ಲಿ ಹೋಯ್ತು, ಭಕ್ತರ ಮೇಲೆ ಮಾಡುವ ಅನುಗ್ರಹ ಎಲ್ಲ ಹೋಯ್ತು ಅಂತ ಗರುಡ ದೇವರು ಅವರ ಪರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಆಶ್ಚರ್ಯ. ಅಹೋ ಬ್ರಹ್ಮಣ್ಯ ದೇವಸ್ತ್ವಂ, ನಿನಗೆ ಬ್ರಹ್ಮಣ್ಯ ದೇವ ಅಂತ ಕರೀತಾರೆ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಅಂತ. ಬ್ರಹ್ಮಣ್ಯ ದೇವ ಅಂತ ಯಾಕೆ ಕರೀತಾರೆ ಅಂದ್ರೆ ನೀನು ನಿನ್ನನ್ನು ಅರಸಿ ಬಂದವರಿಗೆ ಅನುಗ್ರಹ ಮಾಡುವವನು ಅಂತ ಅರ್ಥ. ತಪ್ಪೋದಿಲ್ಲ ನೀನು ಮಾತನ್ನ. ಅಂಥವನ್ ನೀವು ಹೀಗೆ ಮಾಡ್ತೀಯಲ್ಲ, ಹೇಗೆ ಸಾಧ್ಯ ಅಂತ ಬಹಳ ವಿಚಿತ್ರ ಅಂತ ಅನಿಸ್ಬಿಡ್ತವ್ರಿಗೆ. ಆಶ್ಚರ್ಯಪ್ಪ ಇದು ಅಂತ ಹೇಳಿ ಹೇಳ್ತಾರೆ. ಅಹೋ ತಥಾಪಿ ನೇಚ್ಛಂತಿ ವಿಹಾಯ ಭಕ್ತಿಮುತ್ತಮಂ ತದಗ್ರೆ ಸಿದ್ಧಯಶ್ಚಾಷ್ಟವು ಕಿಂಕರೀ ಭೂಯ ಸಂಸ್ಥಿತಾ. ಇಷ್ಟಾದರೂ ಕೂಡ ನಿನ್ನ ಭಕ್ತಿಯನ್ನು ಬಿಡದೆ ಮನೆಗೆ ನಮ್ಮದೇ ಅದು ಪ್ರಾರಬ್ಧ ಕರ್ಮ ಅನ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ ಅವರು. ಅವ್ರ ಮೇಲೆ ನೀ ಅನುಗ್ರಹ ಮಾಡದೆ ಇರಬೇಡ ಸ್ವಾಮಿ, ನೀನು ಮಾಡಲೇಬೇಕು ಅಂತ ಹೇಳಿ ಹಠ ಹಿಡಿದ್ರಂತೆ ಗರುಡ ದೇವರು. ಎಷ್ಟು ಪುಣ್ಯ ಇರಬೇಕು ಅವರು. ಸಾಂದೀಪಿನಿ ಮೃತಂ ಪುತ್ರಂ ಸಾಂದೀಪಿನಿ ಮೃತಂ ಪುತ್ರಂ ಅವಾಪ ಕೃಪಯಾ ತವ ಸುಧಾಮ ತ್ವಾಂ ಸಮಾರಾಧ್ಯ ಲೇಭೆ ವೈಭವಮುತ್ತಮಂ. ಸುಧಾಮನಿಗೆ ವಾಪಸ್ ಕಳಿಸಿದ್ಯಾ ನೀನು? ಕಳಿಸಿದಂಗೆ ಮಾಡಿದಿ. ಮನೆಗೆ ಹೋದ ತಕ್ಷಣ ನೋಡಿದ್ರೆ ಎಲ್ಲ ಸಂಪತ್ತು ಬಂದು ಬಿಟ್ಟಿತ್ತು. ಸುಧಾಮನನ್ನು ಬಿಡ್ಲಿಲ್ಲ ಕೈ. ಸಾಂದೀಪಿನಿ ಋಷಿಗಳು 64 ದಿನ ಅವರ ಹತ್ರ ಪಾಠ ಓದಿತ್ತು. 65ನೇ ದಿನ ಅವರಿಗೆ ಕೊಡಬೇಕಾದ ಆ ಗುರುದಕ್ಷಿಣೆಯನ್ನು ಏನು ಕೊಡಬೇಕು ಅಂತ ಕೇಳಿದ್ರೆ, ನನ್ನ ಮಗ ಸತ್ತು ಹೋಗ್ಯಾನಪ್ಪ, ಅವನು ವಾಪಸ್ ತಂದು ಕೊಡು ಅಂತ ಹೇಳಿದ್ರೆ ಯಮಲೋಕಕ್ಕೆ ಹೋಗಿ ಎಳ್ಕೊಂಡು ಬಂದರು. ಮಗನನ್ನು ತಂದು ಕೊಟ್ಟರು. ಸತ್ತ ಮಗನನ್ನು ತಂದು ಕೊಟ್ಟ ನಿನಗೆ ಇಲ್ಲದೇ ಇರುವ ಮಗನನ್ನು ಕೊಡ್ಲಿಕ್ಕಾಗೋದಿಲ್ಲ? ಗರುಡ ದೇವರು ಕೇಳ್ತಾರೆ. ಎಷ್ಟು ಚಂದ. ಆವಾಗ ಅಂತಾರೆ, ಇತಿ ಗರುಡ ವಚೋ ನಿಶಮ್ಯ ವಿಷ್ಣುರ್ ವಚನ ಮುವಾಚ ಖಗಂ ಸುಧೋಪಮಾನಂ. ಸುಧೋಪಮಾನವಾದ ಆ ವಚನವನ್ನ ಖಗಂ, ಆ ಗರುಡ ದೇವರನ್ನ ಕುರಿತು ಶ್ರೀಕೃಷ್ಣ ಪರಮಾತ್ಮ ನಾರಾಯಣ ಮಾತಾಡ್ತಾ ಇದ್ದಾನೆ. ಏನಂತ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ನೋಡ್ರಿ. ಸಪ್ತ ಜನ್ಮಸು ದೃಢಧನ್ವ ಮಹಾರಾಜ ಶೃಣುಷ್ವ ವಚನಂ ಮಮ ಸುಪರ್ಣ ಕೇಶವಾದೇಶಾತ್ ಇದಮಾಹ ದ್ವಿಜೇಶ್ವರಂ. ದೇವರಂದ, ಅದೇ ನಾನು ಕೊಡೋದಿಲ್ಲ ಅಂತಂದೆ, ಅರ್ಥಾತ್ ನಿನ್ನ 7 ಜನ್ಮಕ್ಕೂ ಇಲ್ಲ ಅಂತ ನಾನಂದೆ, ಆದ ನೀ ಕೊಡು ಅಂತಂದ. ಗರುಡ ದೇವರಿಗೆ ಆಜ್ಞೆ ಮಾಡಿದ್ರಂತ, ನೀನು ಮಗನನ್ನ ಕರುಣಿಸು ಅಂತ ಹೇಳಿ. ಅಂದ್ರೆ ಇದು ಇನ್ನೊಬ್ಬರಿಂದ ಮಾಡಿಸ್ಬೇಕಾಗಿತ್ತು, ಅದಕ್ಕಾಗಿ ದೇವರು ಹಂಗೆ ಹೇಳಿದ್ದ ಅಂತ ಅಭಿಪ್ರಾಯ. ಅದಕ್ಕೆ ಅವರಂದ್ರು, ನೀನೇನಾದರೂ ವಿಚಾರ ಬಹಳ ಅನಿಸ್ತು ನಿನಗೆ, ತಂದೆ ತಾಯಿ ಅವರು ಬಹಳ ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಕೊಡಲೇಬೇಕು ಅಂತ ನಿನ್ನ ಸಂಕಲ್ಪ ಇದ್ದರೆ, ನನ್ನ ಭಕ್ತರ ಸಂಕಲ್ಪ ನನ್ನ ಸಂಕಲ್ಪ ಇದ್ದಂಗೆ, ಅದಕ್ಕಾಗಿ ನೀನು ಅವರಿಗೆ
ಮನೋಗತ ಮಾಶು ವಿತರ ವೈನತೇಯ ಅಂತ ಹೇಳಿದಂತೆ ಅದಕ್ಕಾಗಿ ಗರುಡ ದೇವರಂದ್ರು ಸಪ್ತ ಜನ್ಮಸು ತೇ ಪುತ್ರ ಸುಖಂ ನಾಸ್ತೀತಿ ಯದ್ವಚಃ ಹರಿಣೋಕ್ತಂ ದ್ವಿಜಶ್ರೇಷ್ಠ ತತ್ತಥೈವ ತವಾಧುನ ತಥಾಪಿ ಸ್ವಾಮಿನ ಆಜ್ಞಪ್ತಃ ಕೃಪಯಾ ದದ್ಮಿತೆ ಸುತಂ ಅಂತಂದು. ನನ್ನ ಸ್ವಾಮಿ ಹೇಳಿದ ಮಾತು ಸುಳ್ಳಾಗುವುದಿಲ್ಲ. ದೇವರು ಸತ್ಯ ಸಂಕಲ್ಪ, ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯ ಅಂತೆಲ್ಲ ಹೇಳಿದ್ದಾರೆ. ಅವನಿಗೆ ಅವನ ಮಾತಿಗೆ ಯಾವ ಕ್ಷತಿ ಇಲ್ಲ. ಆದರೆ ಇದು ಒಂದು ಸಲ ನಾನು ಭಗವಂತನ ಆಜ್ಞೆಯನ್ನು ತೆಗೆದುಕೊಂಡು ನಿನಗೆ ಮಗನನ್ನು ಕರುಣಿಸ್ತಾ ಇದ್ದೀನಿ. ಇದು ಎಡಿಷನಲ್, ಏನು ಹೇಳ್ತಾರಲ್ಲ, ಸ್ಪೆಷಲ್ ಕನ್ಸಿಡರೇಷನ್ ಅಂತ ಕರೆಯುವುದು. ಅದಕ್ಕಾಗಿ ನಿನಗೆ ಮಗ ಹುಟ್ಟುತ್ತಾನೆ. ಆದರೆ ಹೇಳ್ತಾರೆ ಮದಂಶ ಭವ ಸಂಭವ ಪುತ್ರೋ ಭವಿತಾತೆ ತಪೋಧನ. ಅಷ್ಟೇ ಅಲ್ಲ, ನನ್ನ ಅಂಶದಿಂದ ಗರುಡ ಮಗ ಹುಟ್ಟುತ್ತಾನೆ ಅಂತ ಹೇಳಿ, ಅಂದರೆ ಅಷ್ಟು ಶ್ರೇಷ್ಠನಾದ ಮಗ ನಿಮಗೆ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಪರಂ ತಜ್ಜನಿತಂ ದುಃಖಂ ಯುವಯೋರ್ ಭವಿತಾ ಧ್ರುವಂ. ಮಗ ಹುಟ್ಟಬೇಕು, ಈ ಕ್ಷಣಕ್ಕೆ ಸಮಾಧಾನ ಆಗಬೇಕು, ನಿಮ್ಗೆ ಆಗ್ತದೆ. ಆದರೆ ಮುಂದೆ ಒಂದು ದಿನ ಆ ಮಗನಿಂದ ನಿಂಗೆ ದುಃಖ ಬಂದರೂ ಬರಬಹುದು, ನನಗೆ ಗೊತ್ತಿಲ್ಲ ಅಂತಂದು. ಇದೆಲ್ಲದಕ್ಕೂ ಕಾರಣ ಏನು ಅಲ್ಲ, ಕೆಲವು ಕಡೆ ಎಷ್ಟು ಸುಸೂತ್ರ, ಹಿಂಗೆ ಮಾಡಿದ್ರು ಇಷ್ಟು ಪೂಜಾ ಮಾಡಿದ್ರು ಅವ್ರಿಗೆ ಫಲ ಸಿಕ್ತು ಅಂತ ಹೇಳಿಬಿಡ್ತಾರೆ. ಕೆಲವು ಕಡೆ ಇಷ್ಟು ಸತಾಯಿಸ್ತಾರೆ. ನಿನ್ನೆ ದಿವಸನೇ ನೀವು ಆ ಹುಡುಗಿ ಕತೆ ಕೇಳಿದ್ರಿ, ಎಷ್ಟು ಸತಾಯಿಸಿದ್ರು. ಕೊನೆ ಪಕ್ಷ ಮತ್ತೆ ದ್ರೌಪದಿಯಾಗಿ ಯಜ್ಞಸೇನನ ಮಗಳಾಗಿ ಹುಟ್ಟಿ ಬಂದು 14 ವರ್ಷ ವನವಾಸ ಆದ ಮೇಲೆ ಸುಖ ಅಂತಾಯ್ತು. ಇಷ್ಟು ಕಾಡಿತು ಅವರ ಪ್ರಾರಬ್ಧ ಕರ್ಮ ಅಂತ ಅನ್ನುವ ರೀತಿಯಲ್ಲಿ ಹೇಳಿದರು. ಹಾಗೆ ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ, ನಿನಗೆ ಮಗ ಹುಟ್ಟುತ್ತಾನೆ, ಗರುಡಂಶದಿಂದ ಹುಟ್ಟುತ್ತಾನೆ. ಮುಂದೆ ಮಾತ್ರ ಒಂದು ದಿನ ಸ್ವಲ್ಪ ದುಃಖ ಅವನಿಂದ ನಿಮಗಾಗ್ತದೆ ಅಂತ ಹೇಳಿ. ಆಗಲಿ ಈಗ ಸದ್ಯಕ್ಕಂತೂ ಮಗ ಹುಟ್ಟುತ್ತಾನಲ್ಲ, ಸಂತೋಷ ಆಯ್ತು. ಹರೇರೇವ ಕೃಪಾಲೇಶಾನ್ ಮಯಾ ದತ್ತಸ್ತುತಸ್ತವ. ಮತ್ತಿಷ್ಟಾಗಿ ಇದು ದೇವರು ಕೊಡಲಿಲ್ಲ ನೋಡ್ರಿ, ನಾರಾಯಣ ಕೊಡಲಿಲ್ಲ, ನಾರಾಯಣನ ದೂತ ಗರುಡ ಕೊಟ್ಟ. ಹಿಂಗೆ ತಿಳ್ಕೊಬೇಡ್ರಿ, ಮತ್ತೆ ಯಾವ ಕಾರಣಕ್ಕೂ ತಿಳಿಬೇಡ್ರಿ. ನನ್ನ ಕಡೆಯಿಂದ ಆ ಕೆಲಸ ಆಗಬೇಕಾಗಿತ್ತು ಅಂತ ದೇವರು ನನ್ನ ಕೈಯಿಂದ ಮಾಡಿಸಿದ್ದಾನೆ. ಹೀಗಾಗಿ ಇದು ಕೊಟ್ಟಿದ್ದು ಹರೇರೇವ ದತ್ತ, ಹರಿಯಿಂದಲೇ ಕೊಟ್ಟಲ್ಪಟ್ಟಿದ್ದು ಅಂತ ಹೇಳಿದರು. ಹೀಗಾಗಿ ನೀನು ಮನಸ್ಸಿನೊಳಗೆ ಹರಿಯನ್ನೇ ತೆಗೆದುಕೊಂಡು ನೀವು ಹೋಗಬೇಕು ಅಂತ ಹೇಳಿದ್ರು. ದಶಮೇ ಮಾಸಿ ಸಂಪ್ರಾಪ್ತೆ ಪೂರ್ಣೋ ಗರ್ಭೋ ಬಭೂವ. ಅದರ ಪ್ರಕಾರ ಮುಂದೆ 10ನೇ ತಿಂಗಳಿಗೆ ಅವಳಿಗೆ ಪೂರ್ಣ ಗರ್ಭ ಉಂಟಾಗಿ ಅಲ್ಲಿ ಮಗ ಹುಟ್ಟಿದ್ದಾನೆ ಅಂತ ಹೇಳಿದ್ರು. ಆಹೂಯ ಜಾತಕಂ ಕರ್ಮ ಚಚಾರ ದ್ವಿಜಸತ್ತಮಾನ್ ಬೃಹದ್ದಾನಂ ದದೋ ತೇಭ್ಯ ಸುಸ್ನಾತೋ ದ್ವಿಜಸತ್ತಮಃ. ಹೀಗಾಗಿ ದಾನ ಮೊದಲಾದವುಗಳನ್ನೆಲ್ಲ ಕೊಟ್ಟು ಒಳ್ಳೆಯ ಜಾತಕರ್ಮಾದಿ ಸಂಸ್ಕಾರಗಳನ್ನೆಲ್ಲ ಮಾಡಿದ್ದಾರೆ. ಅವನಿಗೆ ಹೆಸರಿಟ್ಟರು ಶುಕದೇವ ಅಂತ ಅವನ ಹೆಸರಿಟ್ಟರು. ದೃಢಧನ್ವನ ಕಥೆಯೊಳಗೆ ಅವನ ಗಿಳಿ ಯಾಕೆ ಮಾತಾಡ್ತು ಅನ್ನೋ ಕೇಳಿದ ಪ್ರಶ್ನೆಗೆ ವಾಲ್ಮೀಕಿ ಋಷಿಗಳು ಉತ್ತರ ಕೊಡ್ತಾ ಇದ್ದಾರೆ. ಹಳೆಯ ಕಥೆ, ಅವನ ಜನ್ಮದ ದೃಢಧನ್ವನ ಹಿಂದಿನ ಕಥೆ. ಅಲ್ಲಿ ಅವನ ಹೆಸರು ಸುದೇವ. ಆ ಸುದೇವನಿಗೆ ಮಗನಾಗಿ ಹುಟ್ಟಿದವನು ಶುಕದೇವ. ಇಷ್ಟು ನೆನಪು ಮಾಡ್ಕೋಬೇಕಿಲ್ಲ, ಮರೆತು ಹೋಗ್ತದೆ ಆ ಪ್ರಶ್ನೆ, ಯಾಕಂದ್ರೆ ನಾಳೆ ಕಂಟಿನ್ಯೂ ಆಗ್ತದೆ. ಹೀಗೆ ಶುಕದೇವೇತಿ ನಾಮಾಯಂ ಪುತ್ರೋ ಅಸ್ತು ಮಮ ವಲ್ಲಭ ಅಂತ ಹೇಳಿ. ಹೀಗಾಗಿ ಅವನು ನನಗೆ ಪ್ರೀತಿಕರನಾಗಿ ಆಗಲಿ ಅಂತ ಹೇಳಿ ಅವನಿಗೆ ಒಳ್ಳೆಯ ಉಪನಯನ ಸಂಸ್ಕಾರಾದಿಗಳನ್ನು ಮಾಡಿಸಿದ್ದಾರೆ. ಸಂಸ್ಕಾರಾದಿಗಳನ್ನು ಮಾಡಿ ಬ್ರಹ್ಮಚರ್ಯದಲ್ಲಿ ಅವನು ಇರುವಂತೆ ಮಾಡಿದ್ದಾರೆ. ಅಲ್ಲಿ ಒಂದು ದಿನ ದೇವಲ ಋಷಿಗಳು ನಿಮಗೆಲ್ಲ ಗೊತ್ತಿದೆ. ಕಾಶ್ಯಪ ಆ ಪ್ರವರದೊಳಗೆ ದೇವಲ ಅಂತ ಋಷಿಗಳಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಆ ದೇವಲ ಋಷಿಗಳು ಒಂದು ಸಲ ಅಲ್ಲಿಗೆ ಬರ್ತಾರೆ ಅವ್ರ ಮನೆಗೆ ಬಂದ ಮೇಲೆ ಋಷಿಗಳು ಬರೋದು ಹೋಗೋದು ಎಲ್ಲ ಸಾಮಾನ್ಯ ಇದ್ದೇ ಇರ್ತದೆ. ಅವರು ಬಂದು ಈ ಮಗನನ್ನು ಓಡಾಡೋದನ್ನು ನೋಡ್ತಾರೆ. ಅವನು ಉಪನೀತನಾಗಿ ಒಳ್ಳೆಯ ಧರ್ಮಿಷ್ಠನಾಗಿ ಓಡಾಡಿಕೊಂಡಿದ್ದದ್ದನ್ನು ನೋಡಿ ಬಹಳ ಸಂತೋಷ ಆಗ್ತದೆ ಅವ್ರಿಗೆ. ಅವ್ರು ಕರೆದು ಹೇಳ್ತಾರೆ, ನೀವು ನೋಡಿರ್ಬೇಕೆಲ್ಲ ಒಳ್ಳೊಳ್ಳೆ ಮಕ್ಕಳು ಹುಟ್ಟಿದಲ್ಲಿ ತಂದೆ ತಾಯಿಗಳಿಗೆ ಹೇಳ್ತಿರ್ತಾರೆ, ನೀವು ಬಹಳ ಪುಣ್ಯವಂತರಿದ್ದೀರಿ, ನಿಮ್ಗೆ ಒಳ್ಳೆ ಮಗ ಹುಟ್ಟಿದ್ದಾನೆ, ಅವನಿಂದ ನಿಮ್ಮ ಮನೆ ಉದ್ಧಾರ ಆಗ್ತದೆ ಅಂತ ಹೇಳ್ತಿರ್ತಾರೆ ನೋಡಿ. ಹಾಗೆ ಇಲ್ಲೂ ಹೇಳ್ತಾ ಇದ್ದಾರೆ, ಭೋ ಸುದೇವ ಧನ್ಯೋಸಿ ತುಷ್ಟಸ್ತೆ ಭಗವಾನ್ ಹರಿಹಿ ಯತಸ್ತಂ ಪ್ರಾಪ್ತವಾನ್ ಪುತ್ರಂ ದುರ್ಲಭಂ ಸುಂದರಂ ವರಂ. ಒಳ್ಳೆಯ ದುರ್ಲಭವಾದ ಸುಂದರವಾದದ್ದು ಅಂದ್ರೆ ಮುಖ ಅಲ್ಲ, ಮುಖದ ಸೌಂದರ್ಯ ಎಷ್ಟು ದಿನ ಇರ್ತದೆ, ಸ್ವಲ್ಪ ದಿವಸಕ್ಕೆ ಹೊರಟೋಗ್ತದೆ. ಸುಂದರ ಅಂದ್ರೆ ಹೃದಯ ಸೌಂದರ್ಯ ಇರಬೇಕು. ಆ ಹೃದಯ ಸೌಂದರ್ಯವನ್ನು ಪಡೆದ ಆ ಅದ್ಭುತವಾದ ಮಗು ನಿನಗೆ ಹುಟ್ಟಿದೆ, ಆ ಮಗ ಇದ್ದಾನೆ. ಏತಾದೃಶ ಸುತಕ್ವಾಪಿ ಕಸ್ಯಾಪಿ ಅನವಲೋಕಿತ ಅಂತ. ಇದು ಭಾರಿ ಏನಂದ್ರೆ, ಇಂತಹ ಒಬ್ಬ ಮಗ ಇದುವರೆಗೂ ನಾನು ಎಲ್ಲೂ ನೋಡೇ ಇಲ್ಲ ಅಂತ ಒಳ್ಳೆ ಮಗ ಇದ್ದಾನೆ. ಅದಕ್ಕಾಗಿ ವಿನೀತಃ ಬುದ್ಧಿಮಾನ್ ವಾಗ್ಮಿ ವೇದಾಧ್ಯಯನಶೀಲವಾನ್. ಜ್ಞಾನ ಇದ್ದವರೆಲ್ಲ ಮಾತಾಡ್ತಾರೆ ಅಂತಿಲ್ಲ. ವಾಗ್ಮಿತ ಅನ್ನೋದು ಒಂದು ಭಗವಂತನ ವರ. ಮಾತನಾಡ್ಲಿಕ್ಕೆ ಎಲ್ಲರಿಗೂ ಬರ್ತದೆ ಅಂತಿಲ್ಲ, ಮಾತಾಡ್ಲಿಕ್ಕೆ ಬರೋರಿಗೆ ಜ್ಞಾನ ಇರ್ತದೆ ಅಂತಲೂ ಇಲ್ಲ. ಜ್ಞಾನ ವಾಗ್ಮಿತ ಎರಡೂ ಸೇರಿ ಬರೋದು ಇದು ಅಪರೂಪನೆ. ಅಂತಹದ್ದು ನಿನ್ನ ಮಗನಿಗಿದೆ. ಹೋಗ್ಲಿ, ಜ್ಞಾನವೂ ಇದೆ, ವಾಗ್ಮಿತೆಯೂ ಇದೆ. ದರ್ಪ ಇದ್ರೆ
ಅಹಂಕಾರ ಇದ್ರೆ ಏನು ಪ್ರಯೋಜನ? ಹೀಗಾಗಿ ಅದರ ಜೊತೆಗೆ ವಿನೀತಃ ಅಂತಂದ್ರು. ಯಾವುದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ವಿನಯದಿಂದ ವಿನಯಾಭರಣ ಭೂಷಿತ, ವಿದ್ಯಾ ವಿನಯ ಸಂಪನ್ನೆ ಅಂತ ಕೃಷ್ಣ ಹೇಳ್ತಾನೆ. ವಿದ್ಯೆಗೆ ವಿನಯ ಇಲ್ಲದೆ ಇದ್ರೆ ಏನು ಪ್ರಯೋಜನ ಇಲ್ಲ. ವಿನಯ ಇಲ್ಲದ ಮುಖ ವಿದ್ಯೆಯದ್ದು ಬಹಳ ಕರ್ಕಶವಾದ ಮುಖ. ಹೀಗಾಗಿ ವಿನಯ ಇದ್ರೆ ಅದಕ್ಕೊಂದು ಸಾಧು. ಅವರಂತಾರೆ, ನಿನ್ನ ಮಗ ಏನಿದ್ದಾನೆ ಶುಕದೇವ, ಇವನು ವಿನೀತ, ಬುದ್ಧಿಮಂತ, ವಾಗ್ಮಿ ಮತ್ತು ವೇದಾಧ್ಯಯನ ಶೀಲವಾನ್. ವೇದಾಧ್ಯಯನವನ್ನು ಮಾಡುವ ಸ್ವಭಾವದವನು, ತಂದೆಯ ಇಚ್ಛೆಯಂತೆ ಮಾಡಿದವನು ಅಂತಲ್ಲ, ಅವನ ಸ್ವಭಾವವೇ ಅಧ್ಯಯನ ಮಾಡೋದು. ಆದ್ದರಿಂದ ಇಷ್ಟೆಲ್ಲ ಇದ್ದಾನೆ. ಏಹಿ ಪುತ್ರ, ನನ್ನ ಹತ್ರ ಬಾಯಿಲೆ ಮಗು ಅಂತ ಕರೆದು. 10 ವರ್ಷದ ಮಗ ಇರಬೇಕು, 8-10 ವರ್ಷದ ಮಗ. ಇದೀಗೆ ಉಪನಯನ ಆಗೋದು 8 ವರ್ಷದ ಮಗು ಇರಬೇಕು. ಕರೇ ಪಶ್ಯಾಮಿ ಕೌತುಕಂ, ನಿನ್ನ 2 ಕೈಗಳನ್ನು ನಾನು ನೋಡಬೇಕು ಚೂರು. ಯಾಕಂದ್ರೆ ಅವರಿಗೊಂದು ಇದು ಆಸಕ್ತಿ. ಅತ್ಯಂತ ಸುಂದರವಾದ, ಅತ್ಯಂತ ಉತ್ತಮ ಮಕ್ಕಳಿದ್ರೆ ಅವ್ರ ಕೈ ಒಳಗೆ ಏನು ರೇಖೆ ಇರ್ತಾವ ನೋಡಬೇಕು ಅಂತ ಅವ್ರ ಕೈಯನ್ನು ನೋಡಿದ್ರಂತೆ. ಸಚ್ಛತ್ರಂ ಚಾಮರ ಯುಗಂ ಕಮಲಂ ಯುವ ಸಂಯುತಂ. ಅವರು ಪೂರ್ತಿಯಾಗಿ ಕೈಯನ್ನು ನೋಡಿ, ಕೈಯನ್ನಷ್ಟೇ ಅಲ್ಲ ಅವರ ದೇಹ ಸೌಂದರ್ಯವನ್ನು ವರ್ಣನೆ ಮಾಡಿದ್ರಂತೆ. ಏನು ಹುಡುಗ ಇದ್ದಾನೆ, ಎಷ್ಟು ಚಂದ ವಿಶಿಷ್ಟವಾಗಿ ಅವನು ಗುಣೋಪೇತನಾಗಿದ್ದಾನೆ ಅಂತೆಲ್ಲ ಹೇಳಿದ್ರಂತೆ. ಏಕಏವ ಮಹಾನ್ ದೋಷೋ ಏನ ಸರ್ವಂ ವೃಥಾಕೃತಂ ಅಂತ. ಕೆಲವು ಸಲ ದೇವರು ಪರೀಕ್ಷೆ ಮಾಡ್ತಾನೆ ಅಂತ ಅನ್ಲಿಕ್ಕೆ ಎಲ್ಲವನ್ನು ನೋಡಿ ಚೆನ್ನಾಗಿದೆ ಅಂತ ನೋಡಿ ಹೇಳ್ತಾರೆ, ಆಯುಷ್ಯ ರೇಖೆಯೊಳಗೆ ವ್ಯತ್ಯಾಸ ಆಗಿದೆ, ಸಮಸ್ಯೆ ಆಯ್ತು. ಒಂದು ಮಹಾದೋಷವಿದೆ, ಕ್ಷಮಿಸಬೇಕು, ಅದನ್ನು ಹೇಳದೇ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಅಂದುಬಿಟ್ರಂತ. ಯಾಕೆಂದ್ರೆ ಇತ್ಯುಕ್ತ ಮೌಲಿ ಮಾಧು ಅದು ಪೂರ್ವಮಾಯು ಪರೀಕ್ಷೇತ ಪಶ್ಚಾತ್ ಲಕ್ಷಣ ಮಾದಿಶೇತ್ ನಿರಾಯುಷ ಕುಮಾರಸ್ಯ ಲಕ್ಷಣೇ ಕಿಂ ಪ್ರಯೋಜನ. ಯಾವುದೇ ವಸ್ತು ಬಹಳ ದಿವಸ ಬಾಳೋದಿಲ್ಲ ಅಂತ ಗೊತ್ತಾದ ಮೇಲೆ ಎಷ್ಟು ಲಕ್ಷಣ ಇದ್ರೇನು ದುಃಖ ಆಗ್ತದೆ. ಹಾಗಾಗಿ ಸುದೇವ ತನಯೋಯಂತೆ ದ್ವಾದಶೇ ಹಾಯನೇ ಮುನೆ ಹಾಯನೇ ಜಲೆ ಮೃತ್ಯುಮೇಷ್ಯತಿ ತಸ್ಮಾತ್ವಂ ಶೋಕಂ ಮಾ ಕುರು ಮಾನಸೆ. ಇದನ್ನು ನೀವು ನಾವು ಮುಂಚೆ ಮಾರ್ಕಂಡೇಯರ ಚರಿತ್ರೆಯನ್ನು ಹೇಳುವಾಗಲೂ ಈ ಥರದ್ದೇ ಒಂದು ಕಥೆ ಬರುತ್ತೆ. ಮಾರ್ಕಂಡೇಯ ಋಷಿಗಳನ್ನ ಹುಡುಗ ಆಟ ಆಡ್ತಾ ಓಡಾಡ್ತಾ ಇರುವಾಗ ನೋಡಿ ಹೇಳ್ತಾರೆ, ಎಲ್ಲ ರೀತಿಯ ಸಂಪನ್ನತೆ ಈ ಹುಡುಗನಿಗಿದೆ, ಆದ್ರೆ ಏನು ಮಾಡೋದು, ಆಯುಷ್ಯ ಕಡಿಮೆ ಇದೆ ಅಂತ. ನಾವು ಅನ್ಕೊಳ್ಬೋದು, ಅವ್ರು ಹೇಳದೇ ಇರ್ಬೋದಲ್ಲ. ನಬ್ರೂಯ ಸತ್ಯಮಪ್ರಿಯಂ ಅಂತದಲ್ಲ ಶಾಸ್ತ್ರ, ಸುಳ್ಳು ಅಲ್ಲ, ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು ಅಂತ ಶಾಸ್ತ್ರ ಅದಲ್ಲ ಅಂತಂದ್ರೆ ಕೆಲವು ಸಲ ಯಾಕೆ ಹೇಳಬೇಕಾಗ್ತದೆ ಗೊತ್ತೇನು? ಹೇಳಿದರೆ ಮುಂದೆ ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ ಅವಕಾಶ ಸಣ್ಣದು ಅಂತ ಗೊತ್ತಾದರೆ ಸಾಧನೆ ಮಾಡಲಿಕ್ಕೆ ಅವರು ತೊಡಗ್ತಾರೆ, ಇಲ್ಲ ತೊಡಗೋದೇ ಇಲ್ಲ. ನೀವು ನೋಡ್ರಿ, ಆ ಶೃಂಗಿ ಶಾಪವನ್ನು ಕೊಟ್ಟ ಮೇಲೆ ತಕ್ಷಕ ಕಚ್ಚಬೇಕು ಅಂತ ಪರೀಕ್ಷಿತನಿಗೆ ಶಾಪವಾದ ಮೇಲೆ ಆ ವಿಷಯ ಪರೀಕ್ಷಿತನಿಗೆ ಗೊತ್ತಾಗದೇ ಇದ್ರೆ 7 ದಿನ ಕಳೆದೋಗ್ತಿತ್ತು ಹಂಗೆ ಸುಮ್ಮನೆ. ಆಮೇಲೆ ಸಾಯೋದು ನಿಶ್ಚಿತ. 7 ದಿನ ವೇಸ್ಟ್ ಆಗ್ತಿತ್ತಲ್ಲ. ಅದಕ್ಕಾಗಿ ಋಷಿಗಳು ಗೊತ್ತು ಮಾಡಿಸಿದ್ರು, ಏನಂದ್ರೆ 7 ದಿನ ಉಳಿದಿದೆ ಆಯುಷ್ಯ, ಏನಾದರೂ ಒಂದು ಸಾಧನೆ ಮಾಡ್ಕೋ ಅಂತ. ಹೀಗಾಗಿ ನಮ್ಮ ಆಯುಷ್ಯ ನಮ್ಗೆ ಗೊತ್ತಾಗೋದು ಒಂದೊಂದ್ಸಲ ಅದು ಅನುಕೂಲನೇ. ನಿಮ್ಗೆಲ್ಲ ಗೊತ್ತಿದೆ, ಖಟ್ವಾಂಗ ರಾಜ ಒಂದು ಮುಹೂರ್ತ ಆಯುಷ್ಯ ಉಳಿದಿದೆ, ಕೇಳೋ ಹೊತ್ತಿಗೆ ಇನ್ನೊಂದು ಅರ್ಧ ಗಂಟೆ ಉಳಿದದ ಅಂತ ಹೇಳಿಬಿಟ್ಟು ಆಯುಷ್ಯ. ಆದರೂ ಅರ್ಧ ಗಂಟೆಯೊಳಗೆ 1-2 ಮುಹೂರ್ತ ಕಾಲದೊಳಗೆ ಅವನು ಉದ್ಧಾರ ಆದ ಅಂತ ಎಲ್ಲ ಕಥೆ ಬರುತ್ತೆ. ಹೀಗಾಗಿ ಋಷಿಗಳಂದ್ರು, ಋಷಿಪುತ್ರನಾಗಿ ರಾಜಪುತ್ರನಾಗಿ ಈ ಮಗು ಇದ್ದಾನೆ, ಬ್ರಾಹ್ಮಣ ಪುತ್ರನಾಗಿ ಅವನಿಗೆ ಆಯುಷ್ಯವನ್ನು ತಿಳಿಸೋದು ಉತ್ತಮ. ಅಂದ್ರೆ ಏನಾದರೂ ಸಾಧನೆಯನ್ನು ಮಾಡಿಯಾರು, ಅಥವಾ ಮಾರ್ಕಂಡೇಯರು ಯಾವ ರೀತಿಯಾಗಿ ತಾವು ಆಯುಷ್ಯವನ್ನು ಅಭಿವೃದ್ಧಿ ಮಾಡಿಕೊಂಡ್ರೋ ಹಾಗೆ ಏನಾದರೂ ಮಾಡಿಯಾರು ಅಂತ ಹಿಂಗಿರ್ಬೋದು. ಅದನ್ನು ನಾವು ವಿ ಶುಡ್ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಅಂತಾರೆ, ಹಂಗೆ ಮಾಡಬೇಕು. ಅದಕ್ಕಾಗಿ ಮೃತ್ಯುಮೇಷ್ಯತಿ ತಸ್ಮಾತ್ವಂ ಶೋಕಂ ಮಾ ಕುರು ಮಾನಸೆ. ಮನಸ್ಸಿನೊಳಗೆ ಶೋಕ ಮಾಡ್ಕೊಳ್ಬೇಡಪ್ಪ, ಈ ಹುಡುಗ ಜಾಸ್ತಿ ದಿವಸ ಬದುಕೋದಿಲ್ಲ, 12ನೇ ವರ್ಷಕ್ಕೆ ನೀರಿನೊಳಗೆ ಅವನ ಮೃತ್ಯು ಆಗಿಬಿಡುತ್ತದೆ ಅಂತ ಹೇಳ್ಬಿಟ್ಟು, ಸ್ಪೆಸಿಫಿಕ್ ಹೇಗಾಗ್ತದಂತೂ ಇಲ್ಲ, ನೀರಿನೊಳಗೆ ಆಗ್ತದೆ ಅಂತ ಹೇಳ್ಬಿಟ್ಟು. ಅವಶ್ಯಂ ಭಾವಿನೋ ಭಾವ ಭವಂತೇವನ ಸಂಶಯ. ಜಗತ್ತಿನೊಳಗೆ ಆಗಬಾರದ್ದು ಆಗೋದೇ ಇಲ್ಲ, ಆಗಬೇಕಾದದ್ದೇ ಆಗೋದು. ನಮ್ಮ ದೃಷ್ಟಿಯೊಳಗೆ ಅದು ಆಗಬಾರದ್ದಷ್ಟೇ, ಆದರೆ ಭಗವಂತನ ದೃಷ್ಟಿಯೊಳಗೆ ಅದು ಆಗಬೇಕಿತ್ತು, ಅವನ ಸಂಕಲ್ಪ ಇತ್ತು, ಅದಕ್ಕೆ ಆಗಿತ್ತು. ನಾವು ಅಂದ್ಕೊಳ್ತೀವಿ ಏನಪ್ಪ ಇಂಥದ್ದು ನಡಿಬಾರ್ದಾಗಿತ್ತು ರೀ, ಬಹಳ ಆಗಬಾರ್ದಾಯ್ತು ಅಂತ, ನಮ್ಮ ದೃಷ್ಟಿ ಅಷ್ಟೇ. ಆದ್ದರಿಂದ ಭಾವಶ್ಯಂ ಭಾವಿನೋ ಭಾವ ಭವಂತೇವನ ಸಂಶಯ, ಹಾಗೇ ಆಗ್ತದೆ ಅಂತ ಹೇಳಿ ಹೇಳ್ತಾರೆ. ಮುಂದೆ ಅಂತಾರಂತೆ, ಗೌತಮಿ ಅವನ ಹೆಂಡತಿ ಇದನ್ನು ಕೇಳಿ, ಅರ್ಥಾತ್ ಆ ಹುಡುಗನ ತಾಯಿ ಈ ಸುದೇವನ ಹೆಂಡತಿ ಕೇಳಿ ಬಹಳ ದುಃಖಿತಲಾಗ್ತಾರೆ. ಅವಳಿಗೆ ಮೊಟ್ಟ ಮೊದಲಿಗೆ ಬಾರಿಗೆ ಮಗ ಹುಟ್ಟಿದ ಮೇಲೆ ಹೋಗ್ತಾನೆ ಅಂತ ಗೊತ್ತಾಯ್ತಲ್ಲ, ಸ್ವಲ್ಪ ಮನಸ್ಸಿಗೆ ಖೇದಾಯ್ತು. ಹೇಳ್ತಾಳಂತೆ, ಆದರೂ ನಕರ್ತವ್ಯ ಭೀತಿ ಭಾವ್ಯೇಶು ವಸ್ತುಷು. ಎಂಥ ಅದ್ಭುತ! ಋಷಿಗಳ ಮಕ್ಕಳು ಯಾವ ರೀತಿಯಾಗಿರಬೇಕು ಅಂದ್ರೆ ಸುಕನ್ಯೆ ಗೌತಮಿ ಇಬ್ಬರನ್ನು ಅರ್ಥ ಮಾಡ್ಕೊಳ್ಬಹುದು. ಅದ್ಭುತ. ಏನಂತ ಅನಿಸ್ತದೆ ನೋಡ್ರಿ. ಹೇಳ್ತಾಳೆ, ಕಿಮ್ನು ಭವನೋ ದುಃಖ ಮಾಪನ್ನ ನಲ ರಾಮ ಯುಧಿಷ್ಠಿರಾಹ ಬಂಧನಂ ಬಲಿರಾಜಾಪಿ ಪ್ರಾಪ್ತವಾನ್ ಯದವಕ್ಷಯಂ.
ನಲರಾಜನ ಕತೆ ಕೇಳಿಲ್ಲ, ರಾಮನ ಕತೆ ಕೇಳಿಲ್ಲ, ಯುಧಿಷ್ಠಿರನ ಕತೆ ಕೇಳಿಲ್ಲ. ಎಲ್ಲರನ್ನೂ ಕತೆ ಕೇಳಿದ್ದೀವಿ ನಾವು. ಅಲ್ಲಲ್ಲಿಗೆ ಬೇಕಾದಷ್ಟು ಜೀವನದಲ್ಲಿ ವಿಚಿತ್ರವು ನಡೆದು ಹೋಗಿದೆ. ಬಲಿರಾಜನೂ ಕೂಡ ಹೇಗೆ ಕಷ್ಟಪಟ್ಟಿದ್ದಾನೆ ಅನ್ನೋದು ನೀವು ನೋಡಿದ್ದೀರಿ. ಯದುಗಳೆಲ್ಲ ಕ್ಷಯ ಆಗ್ಬಿಟ್ರು, ಯಾದವರೆಲ್ಲ ಹೋಗ್ಬಿಟ್ರು, ಕೃಷ್ಣನ ಪರಿವಾರದವರು. ಹೀಗಾಗಿ ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ರಾಮೇ ಪ್ರವರ್ಜನಂ ಬಲೇರ್ ನಿಯಮನಂ ಪಾಂಡೋ ಸುತಾನಾಂ ವನಂ ವೃಷ್ಣೀನಾಂ ನಿಧನಂ ನಲಸ್ಯ ನೃಪತೇಹೇ ರಾಜ್ಯಾತ್ ಪರಿಭ್ರಂಶನಂ ಕಾರಾಗಾರ ನಿಷೇವಣಂ ಚ ಮರಣಂ ಸಂಚಿತ್ಯ ಲಂಕೇಶ್ವರೇ ಸರ್ವಕಾಲವಶೇನ ನಶ್ಯತಿ ನರಃ ಕೋವಾ ಪರಿತ್ರಾಯತೆ. ಜಗತ್ತಿನೊಳಗೆ ಎಲ್ಲವೂ ಕಾಲದ ವಶವಾಗಿ ನಡ್ಕೊಳ್ತಾ ಇರ್ತದೆ. ಯಾರು ಅದನ್ನು ನಿಲ್ಲಿಸ್ಲಿಕ್ಕಾಗ್ತದೆ? ಕಾಲನಿಗೆ ಇಚ್ಛೆ ಆಯಿತು ಅಂದರೆ ಅಷ್ಟೇ, ಮುಗಿದೋಯ್ತು. ಆದ್ದರಿಂದ ನಾವೇನು ವೃಥಾ ದುಃಖ ಪಡೋದು ಬೇಕಾಗಿಲ್ಲ ಅಂತ ಹೇಳಿ ಅವಳು ಹೇಳ್ತಾ ಇದ್ದಾಳೆ. ಮುಂದೆ ಅಂತಾಳಂತೆ, ಅತಃ ಉತ್ತಿಷ್ಟ ಹೇನಾಥ ಹರಿಂ ಭಜ ಸನಾತನಂ. ಒಂದೇ ಮಾತು, ಕೊನೆಯ ಮಾತು ಇವತ್ತಿಗೆ ಹೇಳಿ ಮುಗಿಸ್ತಾರೆ. ಏನಂತ? ಹರಿಯನ್ನ ಭಜನೆ ಮಾಡು, ಸನಾತನನಾದ ಶರಣ್ಯನಾದ ಸರ್ವಜೀವರಿಗೂ ನಿರ್ವಾಣ ಪದವನ್ನು ಕೊಡುವಂತಹ ಆ ಪರಮಾತ್ಮನನ್ನು ನಾವು ಭಜನೆ ಮಾಡೋಣ. ಈ ಮಕ್ಕಳ ಚಿಂತೆಯನ್ನು ಬಿಟ್ಟು ಬಿಡೋಣ ಅಂತ ಹೇಳಿ. ಆದ್ದರಿಂದ ಮಕ್ಕಳಿಲ್ಲ ಅಂತ ಚಿಂತೆ ಮಾಡಿದ್ರು, ಉಪದೇಶ ಮಾಡಿದ್ಲು. ಮಕ್ಕಳಾಗೋದೇ ಇಲ್ಲ ಅಂತ ಹರಿ ಹೇಳ್ದ, ಅವಾಗೂ ಉಪದೇಶ ಮಾಡಿದ್ಲು. ಹೆಂಡತಿ, ಇದು ನಿಜವಾದ ಮಂತ್ರಿಯ ಸ್ಥಾನವನ್ನು ಹೆಂಡತಿ ತೋರಿಸ್ತಾಳೆ. ಮಗು ಆಗ್ತದೆ, ಆದ್ರೆ ದುಃಖ ಆಗ್ತದೆ ಅಂತ ಹೇಳಿದ್ರು, ಆವಾಗಲೂ ಉಪದೇಶ ಮಾಡ್ತಾ ಇದ್ದಾಳೆ. ಎಲ್ಲವನ್ನು ಬಿಟ್ಟು ಪರ್ಮನೆಂಟ್ ಯಾವುದೋ ಅದನ್ನು ನಾವು ಹಿಡ್ಕೊಳ್ಳೋಣ, ಯಾವುದು ಪರ್ಮನೆಂಟ್ ಇಲ್ಲ ಅದನ್ನು ಕೈ ಬಿಟ್ಟು ಬಿಡೋಣ. ಸಿಂಪಲ್. ಆದ್ದರಿಂದ ಅದನ್ನು ಹೇಳಿದ್ದು. ಇತಿ ಶ್ರೀ ಬೃಹನ್ನಾರದೀಯ ಪುರಾಣೇ ಪುರುಷೋತ್ತಮ ಮಾಹಾತ್ಮೆ ಶ್ರೀ ನಾರಾಯಣ ನಾರದ ಸಂವಾದೆ ದೃಢಧನ್ವ ಉಪಾಖ್ಯಾನೆ ಸುದೇವ ಪ್ರತಿಬೋಧೋ ನಾಮ ಷೋಡಶೋಧ್ಯಾಯ. ಮುಂದೆ ಸುದೇವನ ವಿಲಾಪ ಮತ್ತು ಮುಂದೆ ನಡೆದ ಕಥೆಯನ್ನು ನಾಳೆ ದಿವಸ ನೋಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣ.